ಪವಿತ್ರ ಶ್ರೀಮದ್ ಭಗವದ್ಗೀತೆ, ಪವಿತ್ರ 4 ವೇದಗಳು, ಪವಿತ್ರ ಕುರಾನ್ ಶರೀಫ್, ಪವಿತ್ರ ಬೈಬಲ್, ಪವಿತ್ರ ಗುರು ಗ್ರಂಥ ಸಾಹಿಬ್, ಪವಿತ್ರ ಕಬೀರ್ ಸಾಹೇಬರ ವಾಣಿಯಲ್ಲಿ ಅಡಗಿರುವ ಗೂಢ ರಹಸ್ಯ ಅಂದರೆ ತತ್ವಜ್ಞಾನವನ್ನು ತಿಳಿಯಲು ದಯವಿಟ್ಟು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ, ಸರ್ವಧರ್ಮಗಳ ಶಾಸ್ತ್ರಗಳ ಆಧಾರ ಸಹಿತ. ಎಲ್ಲಿಯವರೆಗೆ ಸದ್ಗುರು ಸಿಗುವುದಿಲ್ಲವೋ ಈ ರೀತಿ ದುರ್ಗತಿಯಾಗುವುದು. ಸದ್ಗುರು ಸಿಗದಿದ್ದರೆ ನಾವು ಎಷ್ಟೆಲ್ಲ ಸಾಧನೆಗಳನ್ನು ವೇದಗಳ ಅನುಸಾರ ಮಾಡುತ್ತಿದ್ದರೂ ಆವಾಗ ಅದರಲ್ಲಿನ ಏನೆಲ್ಲ ದುಃಖ, ಪಾಪ ಮತ್ತು ಪುಣ್ಯ ಎರಡೂ ಸಂಚಿತ ಆಗುತ್ತಲಿದ್ದವು. ಪುಣ್ಯದ ಆಧಾರದಿಂದ ಸ್ವರ್ಗ, ಮಹಾಸ್ವರ್ಗ ಪ್ರಾಪ್ತವಾದವು. ದೇವತೆಗಳಾದರೂ ಪಾಪದ ಆಧಾರದಿಂದ ನೀವು ನೋಡಿದ್ರಿ ನರಕಕ್ಕೆ ಹೋಗಿದ್ದನ್ನು. ಮತ್ತು ಗೊತ್ತಿಲ್ಲ ಎಷ್ಟೊಂದು ಜನ್ಮಗಳನ್ನು ತಾಳಿದ್ದೇವೆ ನಾವು, ಮತ್ತು ಈ ಜೀವಾತ್ಮವು ಅನುಭವಿಸಿತು. ನಾವು ಕೂಡ ಇದೇ ರೀತಿ ಅನುಭವಿಸಿದ್ದೇವೆ. ಯಾರೂ ಭಾವಿಸುವುದು ಬೇಡ ನಾವು ಮನುಷ್ಯರಾಗಿಯೇ ಇದ್ದೇವೆಂದು. ಇಲ್ಲ, ಈ ರೀತಿ ಎಷ್ಟು ಜನ್ಮಗಳಿಂದ ಅಲೆಯುತ್ತಿದ್ದೇವೋ ಗೊತ್ತಿಲ್ಲ. ಅದಕ್ಕಾಗಿಯೇ ಈ ದಾಸ ಹೇಳುತ್ತಿರುವನು, ಇದು ನಿಮ್ಮ ಸೌಭಾಗ್ಯ. ಈ ಅಮೂಲ್ಯವಾದ ಜ್ಞಾನ ತಲುಪಿಸುತ್ತಿದ್ದಾರೆ, ಸಂದೇಶ ನೀಡುತ್ತಿದ್ದಾರೆ ತನ್ನ ಪುಣ್ಯಾತ್ಮಗಳಿಗೆ. ಈಗ ಋಷಭದೇವನಿಂದ ಉಪದೇಶವನ್ನು ಪಡೆದ ಬಳಿಕ ಮಾರೀಚಿಯ ಜೀವಾತ್ಮಕ್ಕೆ ಈ ದುರ್ಗತಿ ಬಂತು. ಮುಂದೆ ಅದೇ ಜೀವಾತ್ಮ ಮಹಾವೀರ ಜೈನನಾದನು. ಮತ್ತು ಮಹಾವೀರ ಜೈನನಿಗೆ ಯಾರೂ ಗುರು ಇರಲಿಲ್ಲ. ಅವನು ತನ್ನ ಅಭ್ಯಾಸದಿಂದ ಹಠಯೋಗವನ್ನು ಮಾಡಿದ ಮತ್ತು ಅವನೇ 363 ಪ್ರಕಾರದ ಮತಗಳನ್ನು ನಡೆಸಿದನು ಪಾಖಂಡ ರೀತಿಯಲ್ಲಿ. ಈಗ ವರ್ತಮಾನದ ಜೈನರೆಲ್ಲ ಏನಿದ್ದಾರೆ ಅವರ ಅನುಯಾಯಿಗಳು ಈ ಮಹಾವೀರ ಜೈನರ ಮೂಲಕ ನಡೆಸಲಾದ ಪಾಖಂಡ ಮತದ ಆಧಾರದಿಂದ ಸಾಧನೆಗಳನ್ನು ಮಾಡುತ್ತಿದ್ದಾರೆ. ಅವರಿಗೆ ಯಾವ ದುರ್ಗತಿ ಒದಗಬಹುದು ಯೋಚಿಸಲು ಸಾಧ್ಯವಿಲ್ಲ. ಆ ಮಹಾಪುರುಷನಿಂದ ದೀಕ್ಷೆಯನ್ನು ಪಡೆದ ಜೀವಾತ್ಮಕ್ಕೇನೆ ಈ ಗತಿ ಆಯಿತು. ಇದರ ಜೊತೆಗೆ ಮಧ್ಯದಲ್ಲಿ ಸ್ವರ್ಗ, ಮಹಾಸ್ವರ್ಗಕ್ಕೂ ಹೋಗಿ ಬಂದ. ಮತ್ತು ಈ ಪಾಖಂಡ ಮತದ ಆಧಾರದಿಂದ ಸಾಧನೆಯನ್ನು ಮಾಡಿದರೆ ನೇರವಾಗಿ ನರಕವೇ ಗತಿ. ಪಶುಯೋನಿಗಳಿಂದ ಅವರು ಹೊರಬರುವುದೇ ಇಲ್ಲ ಸಾವಿರಾರು ಯುಗಗಳವರೆಗೆ. ಇಂತಹ ಕೆಲಸವನ್ನು ಮಾಡಿಸಿಬಿಟ್ಟ ಈ ಕಾಲ ಈ ಮಹಾವೀರ ಜೈನನ ಮೂಲಕ, ಅದೇ ಜೀವಾತ್ಮದ ಮೂಲಕ ಅದೇ ವೈದಿಕ ಧರ್ಮವನ್ನು ನಡೆಸಿದನು. ಮತ್ತು ಈ ಜೈನ ಧರ್ಮದ ಕೊನೆಯ ತೀರ್ಥಂಕರನನ್ನಾಗಿಸಿ ಈ ಪಾಖಂಡ ಮತವನ್ನು ಇವನಿಂದಲೇ ಚಲಾಯಿಸಿದನು. ಈಗ ಓಯ್ ಹೋಯ್ ಜಯ ಸದ್ಗುರು ಕೆ ಉಪದೇಶ ಕಾ ಓಯ್ ಹೋಯ್. ಪುಣ್ಯಾತ್ಮರೇ, ಒಂದು ವೇಳೆ ಸದ್ಗುರು ಸಿಗದಿದ್ದರೆ ಹೃದಯ ಒಡೆದು ಹೋಗುವ ಸ್ಥಿತಿ ಬರುತ್ತದೆ. ನಿಮಗೆ ಗೊತ್ತಿಲ್ಲ ಈ ದಾಸನ ಹೃದಯಕ್ಕೆ ಎಷ್ಟು ನೋವಾಗುವುದೆಂದು. ಹೇ ಪರಮಾತ್ಮ, ಈ 17 ಫೆಬ್ರವರಿ 1988 ಮತ್ತು ಫಾಲ್ಗುಣ ಅಮಾವಾಸ್ಯೆಯ 1988 ದಿನ ದಾಸನಿಗೆ ಸಿಗದೇ ಇದ್ದಿದ್ರೆ ಏನು ದುರ್ಗತಿ ಆಗ್ತಿತ್ತೋ. ಉಪದೇಶ ಪಡೆದ ನಂತರ ನೋಡುತ್ತೇವೆ, ನಾಯಿಯ ಕಾಲು ಮುರಿದು ಹೋಗಿದೆ, ಹೊರಗಡೆ ಚಳಿಗಾಲದಲ್ಲಿ ಒಂದು ಗಲ್ಲಿಯಲ್ಲಿ ಬಿದ್ದಿದೆ. ಅದು ಬ್ಯಾಂಡೇಜ್ ಹಾಕುವವರು ಯಾರೂ ಇಲ್ಲ. ಹಸಿವು ಬೇರೆ ಆಗುತ್ತಿದೆ ಅದಕ್ಕೆ. ಮಾತ್ರವಲ್ಲ, ಯಾರೋ ಹೊಡೆಯುತ್ತಿದ್ದಾರೆ ಕೂಡ. ಒಂದು ನಾಯಿಯ ಜೀವನವನ್ನು ನೋಡಿಕೊಳ್ಳಿ, ಅವರ ಹೃದಯ ಬಡಿದುಕೊಳ್ತದೆ. ಯಾರ ನಶೆ ಇಳಿದು ಹೋಗಿದೆ. कबीर ये माया अटपटी सब गट आण अड़ी किस किस को समझाऊं या कुएं भांग पड़ी. ಈ ಕಾಲನು ತನ್ನ ಬಾವಿಯಲ್ಲಿ ಭಂಗಿ ಹಾಕಿಟ್ಟಿದ್ದಾನೆ. ನಾವೆಲ್ಲ ಕುಡಿದು ಮಜಾ ಉಡಾಯಿಸುತ್ತಿದ್ದೇವೆ. ಈ ನಕಲಿ ಸುಖವನ್ನು ಸುಖವೆಂದು ತಿಳಿದು ಮಗ, ಮಗಳು, ಕಾರು, ಬಂಗಲೆ ಎನ್ನುತ್ತೇವೆ. ಇದು ಭಂಗಿಯ ಮತ್ತಿನಲ್ಲಿ ನೀವು ಮಕ್ಕಳ ಆಟಿಕೆ ಜೊತೆ ಆಡುತ್ತಿರುವಿರಿ. ಗೊತ್ತಿಲ್ಲ ಮುಂದಕ್ಕೆ ಯಾವ ದುಃಖವನ್ನು ನೀಡುವನೋ ನಿಮಗೆ. ಈಗ ಏನು ಹೇಳ್ತಾರಂದ್ರೆ, सतगुरु के उपदेश का लाया एक विचारे जय सतगुरु मिलते नहीं तो जाते नरक द्वार. ओए होए नरक द्वार में दूत सब फिर करते खेचा ताड़े उनसे कभू ना छूटते फिर फिरते चारों खानी. ಈ 4 ಪ್ರಕಾರಗಳಲ್ಲಿ ಮಹಾವೀರ ಜೈನರ ಜೀವದ ಸ್ಥಿತಿಯನ್ನು ನಿಮಗೆ ತೋರಿಸಿದೆ. ನಾವು ಹೀಗೇನೆ ಅಲೆದಾಡಿದ್ದಾಗಿದೆ ಅಸಂಖ್ಯ ಬಾರಿ. ಈಗ ಮಾನವ ಜನ್ಮ ಒಂದು ಸುವವಸರ. ಇಲ್ಲಿ ಸದ್ಗುರು ಸಿಕ್ಕಿದರೆ ನಾವು ಬೈಪಾಸ್ನಲ್ಲಿ ಖಂಡಿತವಾಗಿಯೂ ಹೊರಬರಬಹುದು. ಈ ಸುಸಂದರ್ಭವು ನಮಗೆ ಈಗ ಸಿಕ್ಕಿದೆ. चार खानी में भ्रमते कबो न लगते पारे सो फेरा सब मिट गया हमारे सतगुरु के उपकार. ओए होए ಈಗ ಮಹಾವೀರ ಜೈನರ ಜೀವಕ್ಕೆ ಸದ್ಗುರು ಸಿಗಲಿಲ್ಲ.
ಸದ್ಗುರು ಸಿಗಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಇವರೆಷ್ಟು ದುಃಖಿಗಳಾದರು. ಈಗ ಮುಂದಕ್ಕೆ ಇವರ ಜೀವಾತ್ಮದ ಜೊತೆ ಏನೇನೆಲ್ಲ ಆಗಿರಬೇಡ. ಇದರ ಬಗ್ಗೆ ನೀವು ಸುಲಭವಾಗಿ ಊಹಿಸಬಹುದು. ಈಗ ಏನು ಹೇಳ್ತಾರೆ ಪರಮಾತ್ಮ? ಅಪ್ಪೆ ಆರತಿ, ಅಪ್ಪೆ ಸಜ್ಜೆ, ಅಪ್ಪೆ ಕಿಂಗರ್, ಅಪ್ಪೆ ಬಾಜೆ, ಅಪ್ಪೆ ತಾಲ್ ಝಾಂಜನಕಾರ, ಆಪ್ ನಚೆ, ಆಪ್ ದೇಖಣಾರ. ಮಾಲೀಕನು ತನ್ನ ಲೀಲೆ ಮತ್ತು ನಮಗಾಗಿ ಗೈಡ್ಲೈನ್ ಅನ್ನು ಸ್ವತಃ ತನ್ನ ಬಗ್ಗೆಯೇ ಉದಾಹರಣೆ ನೀಡುತ್ತಾ ಹೇಳುತ್ತಿದ್ದಾರೆ. ಜಯ ಇಬ್ ಕೆ ಸದ್ಗುರು ಮಿಲೆ, ಓಯ್ ಹೋಯ್, जय इब के सतगुरु मिले, सब दुख आँखों रो, चरणा ऊपर शीस धरूं, कहूँ जो कहनी हो. कबीर साईं मिलेंगे, पूछेंगे कुशलाती, आद अंत की सब कहूँ, अपने दिल की बात. ಈಗ ಎಂತಹ ಸ್ಥಿತಿ ಆಗಿ ಹೋಗುತ್ತದೆ ಆ ಪ್ರಾಣಿಯದ್ದು. गुरुजी तुम ना भूलियो, चाहे लाख लोग मिल जाही, हमसे तुमको बहुत है, तुम जैसे हमको नहीं. तुमरे विसारे क्या बने, मैं किसकी शरण में जाऊं. शिव ब्रंच मुनि नारदा, अब तिनके हृदय न सम. ಈಗ ಪರಮಾತ್ಮ ಹೇಳ್ತಾರೆ, ಈ ಜ್ಞಾನ ಉಂಟಾದ ನಂತರ ನಿಮಗೆ ಇಂತಹ ಸ್ಥಿತಿ ಉಂಟಾಗುವುದೆಂದರೆ ಗುರುದೇವರ ಬಗ್ಗೆ ನಿಮಗೆ ಎಷ್ಟು ಆಸಕ್ತಿ ಮೂಡುವುದು ಮತ್ತು ನೀವು ಬಹಳಷ್ಟು ಪ್ರಭಾವಿತರಾಗುವಿರಿ. ಈ ಒಂದು ಸಮಾಗಮದಲ್ಲಿ 3 ದಿನ ನೀವೇನು ಅಟೆಂಡ್ ಮಾಡಿದಿರಿ? ಪುಣ್ಯಾತ್ಮರೇ, ಇದು ಶುಭ ದಿನವಾಗಿದೆ ಈ ದಾಸನದ್ದು. ಹೇಳ್ತಾರೆ, ಹೇಗೆ ಪ್ರಾರಂಭದಲ್ಲಿದ್ದ ಆಸಕ್ತಿ ಪರಮಾತ್ಮನಲ್ಲಿ ಏನು ಶ್ರದ್ಧೆ ಶುರುವಿನಲ್ಲಿ ಇರುವುದೋ, ಪರಮಾತ್ಮನ ಚರಣಗಳಲ್ಲಿ ಯಾವಾಗ ಬರುವಿರೋ ಮತ್ತು ಈ ಜ್ಞಾನವು ನಿಮಗೆ ಕೇಳಲು ಸಿಗುವುದೋ, ಆಗ ನಿಮ್ಮೊಳಗೊಂದು ವಿಶೇಷವಾದ ಉತ್ಸಾಹ ಉಂಟಾಗುತ್ತದೆ ಮತ್ತು ಅದನ್ನು ತಡೆದರೂ ತಡೆಯಲಾಗುವುದಿಲ್ಲ. ಸಮಾಜ, ಇಡೀ ಕುಲ ಪರಿವಾರ ಎಷ್ಟೇ ಕಷ್ಟ ಕೊಟ್ಟರೂ ಸಹ ನೀವು ತಡೆಯಲಾರಿರಿ. ಏಕೆಂದರೆ ನಿಮ್ಮ ಆತ್ಮಕ್ಕೆ ಗೊತ್ತಾಗಿಬಿಟ್ಟಿದೆ. ಏನು ಗೊತ್ತಾಗಿದೆ ಅಂದರೆ, ಒಂದು ವೇಳೆ ಈ ದಿನ ನಾನು ಈ ಲೋಕ ಮರ್ಯಾದೆಗೆ ಅಂಜಿ ಮನೆಯವರ ಅಥವಾ ಬಂಧುಗಳ ಒತ್ತಡಕ್ಕೆ ಒಳಗಾಗಿ ಈಗ ವೇದಗಳಿಗೆ ವಿರುದ್ಧವಾದ ಉಪಾಸನೆ ನಾವೇನು ಮಾಡುತ್ತಿದ್ದೇವೋ ಅದನ್ನು ತ್ಯಜಿಸಬೇಕು. ಇದನ್ನು ತ್ಯಜಿಸದಂತೆ ಕಾಲನು ಪ್ರೇರಣೆ ನೀಡುತ್ತಾನೆ. ಯಾರೋ ಬಂಧುವಿನಿಂದ, ಮನೆಯವರಿಂದ, ನೆರೆಯವರಿಂದ, ನೀನು ಇದೇನು ಮಾಡುತ್ತಿರುವೆ, ನೀನು ದೇವತೆಗಳನ್ನು ತ್ಯಜಿಸಿರುವೆ, ಹೀಗೆ ಮಾಡಿರುವೆ, ಹಾಗೆ ನೋಡಿ. ಆಗ ಅವನಿಗಂತೂ ಅದಾಗಲೇ ತಿಳಿದಿರ್ತದೆ, ಏನೆಂದರೆ ಇವಂತೂ ನನಗೆ ಬಾಧಕವಾಗಿವೆ. ಇಲ್ಲೀಗ ಏನು ಹೇಳ್ತಾರೆಂದರೆ, ಪರಮಾತ್ಮನು ಎಲ್ಲ ರೀತಿಯ ಜ್ಞಾನವನ್ನು ನಮಗೆ ನೀಡಿದ್ದಾನೆ. ಹೇಳ್ತಾರೆ, ಕುಲಕರ್ಣಿ ಕೆ ಕಾರಣ, ಒಂದು ವೇಳೆ ಲೋಕ ಮರ್ಯಾದೆಗೆ ಅಂಜಿ ಭಕ್ತಿಯನ್ನು ತ್ಯಜಿಸಿದರೆ ಈ ಕುಲ ನಿನಗೆ ಯಾವ ಲಾಭ ನೀಡುತ್ತದೆ? ಕುಲಕರ್ಣಿ ಕೆ ಕಾರಣ ಅನ್ಸಾ ಗಯಾ ಬಿಗೋ, और फिर ये कुल के कर लेगा जब तू 4 पाया का हो. ಓಯ್ ಹೋಯ್. ಇಂದು ನೀನು ಲೋಕ ಮರ್ಯಾದೆಗೆ ಅಂಜಿ ಸತ್ಸಂಗಕ್ಕೆ ಬರುವುದು ಬಿಟ್ಟರೆ, ಭಕ್ತಿಯನ್ನು ಬಿಟ್ಟರೆ, ಈ ಕುಲವು ನಿನಗೇನು ಆಸರೆ ನೀಡುವುದು, ಹೇಗೆ ಕಾಪಾಡುತ್ತದೆ? ನೀನು 4 ಕಾಲಿನ ಕತ್ತೆಯಾಗಿ ನಿಂತಾಗ ಅಥವಾ ಅನ್ಯ ಪ್ರಾಣಿಯಾಗಿ ಹೋದಾಗ ಆಗ ಈ ಕುಲವು ಏನು ಮಾಡ್ತದೆ? ನೀನು 4 ಕಾಲಿನವನಾದಾಗ. ಪುಣ್ಯಾತ್ಮರೇ, ಪರಮಾತ್ಮ ಹೇಳ್ತಾರೆ, ಜೈಸೆ ಲಾಗಿ ಪ್ರಾರಂಭ. ಹೇ ಪುಣ್ಯಾತ್ಮರೇ, ಈಗ ಹೇಗೆಂದರೆ, ಈ ದಾಸನು ಡಾಕ್ಟರ್, ನೀವು ರೋಗಿಗಳಾಗಿದ್ದೀರಿ. ಜನನ ಮರಣವೆಂಬ ದೊಡ್ಡ ರೋಗ ನಿಮಗೆ ತಗುಲಿದೆ. ಈ ದಾಸನಿಗೆ ತಿಳಿಯುತ್ತದೆ ನಿಮ್ಮಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ. ನಿಮಗೆ ಗೊತ್ತಾಗದೇ ಇರ್ಬೋದು. ಅಂದರೆ ನಿಮ್ಮೊಳಗೊಂದು ವಿಶೇಷವಾದ ಆಸಕ್ತಿ, ಒಂದು ಇಂತಹ ಚಡಪಡಿಕೆ ಉಂಟಾಗುವುದು ಕೆಲವು ದಿನಗಳಲ್ಲಿ. ಅಂದರೆ ನಿಮಗೆ ಪರಮಾತ್ಮನ ಭಕ್ತಿ ಮತ್ತು ಆ ನಾಮದ ವಿನಃ ಯಾವುದರ ಚರ್ಚೆಯೂ ಇಷ್ಟವಾಗುವುದಿಲ್ಲ. ನಂತರ ಕ್ರಮೇಣ ಏನಾಗ್ತದಂದರೆ, ಮೊದಲಂತೂ ನಾವು ದುಃಖದಲ್ಲಿ ಬಂದಿರ್ತೇವೆ. ಯಾವುದೋ ಉದ್ದೇಶದಿಂದ ಉದ್ದೇಶವು ನಿಧಾನವಾಗಿ ಪೂರ್ಣವಾಗುತ್ತದೆ. ಉದ್ದೇಶದ ಜೊತೆ ಈ ಜ್ಞಾನ ಇನ್ನೂ ಹೆಚ್ಚು ತಿಳಿಯುತ್ತಾ ಹೋಗುತ್ತದೆ. ನಂತರ ಈ ಅಂಧಕಾರ ಅಳಿಯುತ್ತದೆ. ನಂತರ ಇಷ್ಟು ಆಸಕ್ತಿ ಮೂಡುತ್ತದೆ. ನಂತರ ಅವನು ಬಹಳ ಸುಖವನ್ನು ನೀಡುತ್ತಾನೆ. ಏಕೆಂದರೆ ಇವನು ಸುಖದ ಸಾಗರ, ದುಃಖ ಬರಲು ಬಿಡುವುದೇ ಇಲ್ಲ ಒಂದು ವೇಳೆ ನಿಯಮದಲ್ಲಿದ್ದರೆ.
ನಂತರ ಕೆಲವು ದಿನಗಳಲ್ಲಿ ಆ ಕಾಲನು ಕಾಯಿಲೆಯನ್ನು ಕಳುಹಿಸ್ತಾನೆ. ಒಮ್ಮೆ ಮದುವೆಯಾಯಿತು, ವಿವಾಹವಾಯಿತು, ಯಾರ್ದೋ ಸಾವಾಯಿತು, ಹೀಗೆ ಮತ್ತೆ ಕರ್ಮ ಕೆಡಿಸುತ್ತಾನೆ, ಮತ್ತೆ ಲೋಕ ಮರ್ಯಾದೊಳಗೆ ಬಂಧಿಸ್ತಾನೆ. ಈಗಂತೂ ನೀವು ಸಂಖ್ಯೆಯಲ್ಲಿ ಕಡಿಮೆ ಇದ್ದೀರಿ ಮತ್ತು ನಮ್ಮ ಕುಲದ ಜನರು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಅವರು ಕಾಲನ ಉಪಾಸನೆ ಮಾಡುತ್ತಾರೆ, ಶಾಸ್ತ್ರವಿರುದ್ಧ ಭಕ್ತಿಯನ್ನು ಮಾಡುತ್ತಾರೆ. ಅವರು ನಂತರ ನಿಮ್ಮ ಕರ್ಮವನ್ನು ಹಾಳು ಮಾಡುತ್ತಾರೆ. ಲೋಕ ಮರ್ಯಾದೆಗೆ ಅಂಜಿ ನೀವು ನಂತರ ನಿಯಮಭಂಗ ಮಾಡಿಯೇ ಮಾಡುತ್ತೀರಿ. ನೀವು ನಿಯಮ ಭಂಗವಾದರೂ ಸಹ ನಿಮಗೆ ಆಪತ್ತುಗಳು ಎದುರಾಗಲಾರವು ಕೆಲವು ದಿನಗಳವರೆಗೆ. ಏಕೆಂದರೆ ನೀವು 1 ವರ್ಷ, 2 ವರ್ಷ, 3 ವರ್ಷ ಬಹಳ ಒಳ್ಳೆಯ ಭಕ್ತಿ ಸಾಧನೆಯನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿರುವಿರಿ. ಆ ಪುಣ್ಯ ತಮ್ಮ ಜೊತೆಗೆ ಬರುತ್ತಿರುವುದು. ಆ ಕಾರಣದಿಂದ ನೀವು ಒಂದು ಸಲ ನಿಯಮ ಭಂಗ ಮಾಡಿದರೆ ನಿಮಗೆ ತಕ್ಷಣ ಆಪತ್ತು ಬರುವುದಿಲ್ಲ. 2ನೇ ಬಾರಿಯೂ ಮಾಡಿದರೆ ಆಗಲೂ ಏನೂ ಆಗಲಾರದು. ನಂತರ ನೀವು ಯೋಚಿಸುವಿರಿ, ಏನೂ ವ್ಯತ್ಯಾಸ ಆಗಲಿಲ್ವಲ್ಲ. ಆದರೆ ಕಾಲ ಇದಕ್ಕಾಗಿಯೇ ಕಾಯ್ತಾ ಇರ್ತಾನೆ. ಹಾಗಾಗಿ ಪುಣ್ಯಾತ್ಮರೇ, ಈ ಪರಮಾತ್ಮನ ಮರ್ಯಾದೆಯನ್ನು ಲಕ್ಷ್ಮಣ ರೇಖೆಯೆಂದು ನೀವು ತಿಳಿಯಬೇಕು. ನಿಮಗೆ ತಿಳಿಸಲಾದ ನಿಯಮಗಳನ್ನು ಹೇಳ್ತಾರೆ. ಸೀತೆಯು ವನದಲ್ಲಿ ಇರುವಾಗ, ಏಕೆಂದರೆ ವನವಾಸವಿತ್ತು ರಾಮಚಂದ್ರನಿಗೆ, ಶ್ರೀ ಲಕ್ಷ್ಮಣ ಮತ್ತು ರಾಮಚಂದ್ರರ ಜೊತೆಯಲ್ಲಿ ಅವರು ವನವಾಸಕ್ಕೆ ಹೊರಟಾಗ ತಾನೂ ಕೂಡ ಅವರ ಜೊತೆ ಹೊರಟಳು. ಆಗ ರಾವಣನು ಮೋಸದಿಂದ ಸೀತೆಯ ಅಪಹರಣ ಮಾಡಲು ಇಚ್ಛಿಸಿದನು. ರಾವಣನ ಮಾಮ ಮಾರೀಚನು, ಇವನು ಮಾರೀಚ ಅಲ್ಲ, ಮಾರೀಚಿಯಾಗಿದ್ದ, ಒಂದು ಚಿನ್ನದ ಮೃಗವಾಗಿ ಅಂದರೆ ಜಿಂಕೆಯಾಗಿ ಮಾರ್ಪಟ್ಟು ಸೀತೆಯು ಒಂದು ಉದ್ಯಾನವನವನ್ನು ನಿರ್ಮಿಸಿದ್ಲು. ಅಲ್ಲಿಯ ಗಿಡಗಳನ್ನು ಕಿತ್ತು ಹಾಕತೊಡಗಿದನು. ಸೀತೆ ಹೀಗೆಂದಲು, ಆ ಮೃಗವನ್ನು ಜೀವಂತ ಅಥವಾ ಸಾಯಿಸಿ ಹಿಡಿದು ತರಬೇಕು. ಆಗ ಲಕ್ಷ್ಮಣನಿಗೆ ರಾಮಚಂದ್ರನು ಹೊರಡಲನುವಾದಾಗ ಹೀಗೆಂದನು, ಇವಳು ಹಠಮಾರಿ, ಯಾರ ಮಾತು ಕೇಳೋದಿಲ್ಲ, ನಾನಂತೂ ಹೋಗಬೇಕು. ಇಲ್ಲಿ ಇವಳಿಗೆ ಯಾರು ಏನೂ ಹಾನಿ ಮಾಡದಂತೆ ನೋಡಿಕೋ, ನನ್ನ ಜೊತೆ ನೀನು ಬರಬೇಡ ತಮ್ಮ. ಒಂದು ವೇಳೆ ಬರಬೇಕಾದಲ್ಲಿ ಈ 4 ಕಡೆ ಈ ಮಂತ್ರ ಹೇಳುತ್ತಾ ಒಂದು ರೇಖೆಯನ್ನು ಎಳೆದು ಬಾ. ಮತ್ತವಳಿಗೆ ಹೇಳಬೇಕು, ಇದನ್ನು ದಾಟಬಾರದೆಂದು. ಹಾಗೆಯೇ ಮಾಡಲಾಯಿತು. ಶ್ರೀರಾಮಚಂದ್ರ ಬಹಳ ದೂರ ಹೊರಟು ಹೋದನು. ಅದಂತೂ ಮಾಯೆ ಜಿಂಕೆಯಾಗಿತ್ತು. ಮುಂದೆ ಹೋಗಿ ಮಾಯವಾಯಿತು. ಆಕಾಶವಾಣಿಯಾಯಿತು, ಅಯ್ಯೋ ಲಕ್ಷ್ಮಣ, ಅಯ್ಯೋ ಲಕ್ಷ್ಮಣ, ಸತ್ತೇ. ಸೀತೆ ಹೇಳಿದ್ಲು, ಅಣ್ಣನಿಗೆ ಆಪತ್ತುಂಟಾಗಿದೆ ಲಕ್ಷ್ಮಣ, ನೀನು ಹೋಗು. ಲಕ್ಷ್ಮಣ ಹೇಳಿದ, ನಾನು ಹೋಗಲಾರೆ, ಅಣ್ಣನ ಆದೇಶವಾಗಿದೆ. ಆಗ ಹೇಳ್ತಾಳೆ ಲಕ್ಷ್ಮಣನಿಗೆ, ನಿನ್ನ ಅಣ್ಣ ಸತ್ರೂ ಪರವಾಗಿಲ್ವೇ? ಆಗ ನನ್ನನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳಬಹುದು ಎಂಬ ಆಸೆ ನಿನಗೆ. ನೀನು ಅವರನ್ನು ಸಾಯಿಸಲು ಇಚ್ಛಿಸುತ್ತಿರುವೆ. ಈ ಅಪಶಬ್ದಗಳನ್ನು ಸಹಿಸಲು ಆಗದೆ ಲಕ್ಷ್ಮಣನು ಹೀಗೆಂದನು, ಮಾತೆ ಸರಿ, ನಾನು ಹೋಗುತ್ತಿದ್ದೇನೆ. ಒಂದು ರೇಖೆಯನ್ನು ಎಳೆದು ಹೋಗುತ್ತಿದ್ದೇನೆ, ಅಣ್ಣನ ಆದೇಶದಂತೆ. ಅದನ್ನು ದಾಟಿ ಹೋಗಬಾರದು. ಸರಿ, ನಾನು ಹೋಗುವುದಿಲ್ಲ. ಹಿಂದಿನಿಂದ ರಾವಣನು ಬಂದ, ಒಬ್ಬ ಸಾಧುವಿನ ವೇಷದಲ್ಲಿ ಅನ್ನವನ್ನು ಬೇಡಲು. ಅಮ್ಮ ಭಿಕ್ಷೆ ನೀಡು. ಸೀತೆ ಅಂದಳು, ತೆಗೆದುಕೋ ಮಹಾರಾಜ. ಭಿಕ್ಷೆ ತೆಗೆದುಕೊಳ್ಳಲು ಬಂದಿರುವಿರಿ, ತೆಗೆದುಕೊಳ್ಳಿ ಸಾಧುಗಳೇ, ಈ ಕುಟೀರಕ್ಕೆ ಬನ್ನಿ. ರೇಖೆಯ ಹತ್ತಿರ ರಾವಣ ಬಂದಾಗ ಅಲ್ಲಿಂದ ಬೆಂಕಿಯ ಜ್ವಾಲೆಗಳು ಎದ್ದವು. ರಾವಣನನ್ನು ಕೊಂದು ಹಾಕಲು ಅವನು ಒಂದೇ ಬಾರಿ 10 ಹೆಜ್ಜೆ ಹಿಂದೆ ಇಟ್ಟನು, ಭಯಗೊಂಡು. ನಂತರ ಹೀಗೆಂದನು, ಅಮ್ಮ ಭಿಕ್ಷೆ ನೀಡಬೇಕಾದರೆ ಹೊರಗೆ ಬಾ, ಇಲ್ಲದಿದ್ದರೆ ಸಾಧುವಿನ ಶಾಪ ಬಹಳ ಕೆಟ್ಟದ್ದಾಗಿರುತ್ತದೆ. ನನ್ನನ್ನು ಕೊಲ್ಲಲು ಬಯಸ್ತಿರುವೆ, ನನ್ನ ಜೊತೆ ಮೋಸ ಮಾಡುತ್ತಿರುವೆ ನೀನು. ಆಗ ಸೀತೆ ಯೋಚಿಸ್ತಾಳೆ, ಹೇಗಿದ್ರೂ ಸಾಧುಹಂತರು, ಏಕೆ ಭಯಪಡಬೇಕು? ಸ್ವಲ್ಪ ಭಿಕ್ಷೆಯನ್ನು ತೆಗೆದುಕೊಂಡು ರೇಖೆಯನ್ನು ದಾಟಿ ಕೊಟ್ಟು ಬರುವೆ, ಈಗಲೇ ಕೊಟ್ಟು ಬರುವೆ. ಈಗ ಅವಳು ಆ ಭಿಕ್ಷೆಯನ್ನು ತೆಗೆದುಕೊಂಡು, ಅಂದರೆ ಅನ್ನ, ಆ ರೇಖೆಯನ್ನು ದಾಟಿ ರಾವಣನ ಬಳಿ ಬಂದು, ಸಾಧುಗಳೇ ತೆಗೆದುಕೊಳ್ಳಿ ಭಿಕ್ಷೆ. ಆ ಕೂಡಲೇ ಆ ಸಾಧು ಅವಳ ರಟ್ಟೆ ಹಿಡಿದನು. ನಂತರ ಹೆಗಲ ಮೇಲೆ ಹೊತ್ತು ಕೊಂಡು ಹೋಗಿ ಜೈಲಿಗೆ ಹಾಕಿದ, ತನ್ನ ಸಾಮ್ರಾಜ್ಯ ಲಂಕೆಯಲ್ಲಿ. ಈಗ ಸೀತೆ ಸ್ವಲ್ಪ ಯಾಮಾರಿದ್ದರಿಂದ ಹೀಗಾಯಿತು. ಈಗಲೇ ಬರುತ್ತೇನೆ, ಕೊಡಲು 2 ನಿಮಿಷ ಸಾಕು ಎಂದು ಭಾವಿಸಿದ್ಲವಳು. ಆ 2 ನಿಮಿಷ 12 ವರ್ಷಗಳಾದವು ಮತ್ತು ಲಕ್ಷಾಂತರ ಜನ ಸತ್ತರು. ಅವರದು ದುರ್ಗತಿಯಾಯಿತು. ಅವರೇನು ಹುಚ್ಚರೆ, ಹೊರಗೆ ಬರಬೇಡವೆಂದು ಹೇಳಿದ್ದರಷ್ಟೇ. ಪೆದ್ದರೇನು ಅವರು? ಅದೇ ರೀತಿ ಪರಮಾತ್ಮನು ಯಾವ ನಿಯಮ ಮಾಡಿರುವನೋ ಅದನ್ನು ಲಕ್ಷ್ಮಣ ರೇಖೆ ಎಂದು ತಿಳಿಯಬೇಕು. ಅವನ ಈ ನಿಯಮವನ್ನು ಮುರಿದರೆ ಆಗೇನಾಗ್ತದೆ? ನಂತರ ಕಾಲನ ಜಾಲವು ನಿಮ್ಮ ಮೇಲೆ ಮತ್ತೆ ಶುರುವಾಗುತ್ತದೆ. जैसे लागी आदि में ऐसी निम्भ तोड़े, अपनी तो संशय नहीं भाई जीव उतर जा करोड़े. ಹೇಗೆ ಪ್ರಾರಂಭದಲ್ಲಿ ನಿಮಗೆ ಮಾಲೀಕನ ಮೇಲೆ ಆಸಕ್ತಿ ಮೂಡುತ್ತದೋ, ಕೊನೆಯವರೆಗೆ ಹಾಗೇ ಇದ್ರೆ ನೀವು ಮೋಕ್ಷವನ್ನು ಪಡೆಯುವಿರಿ. ಮತ್ತು ನಿಮ್ಮ ಸುಖಗಳನ್ನು ನೋಡಿ ಎಷ್ಟೋ ಜೀವಗಳು ನಂತರ ಪರಮಾತ್ಮನ ಚರಣಗಳಿಗೆ ಬಂದು ಉದ್ಧಾರ ಆಗುತ್ತಾರೆ. ಈಗ ಯಾವ ಸತ್ಸಂಗ ನಡೆಯುತ್ತಿದೆಯೋ ಅದು ಸದ್ಗುರುವಿನ ಕುರಿತಾಗಿದೆ, ಸದ್ಗುರುವಿನ ವಿಷಯದಲ್ಲಾಗಿದೆ.
ಈಗ ಪರಮಾತ್ಮ ಏನು ಹೇಳ್ತಾರೆ ಕಬೀರ ಪರಮೇಶ್ವರರು? 100 वर्ष सतगुरु की पूजा, एक दिन आन उपासी, वो अपराधी आत्मा फिर पड़े काल की फांसी. ಪರಮೇಶ್ವರರು ಹೇಳ್ತಾರೆ, 100 ವರ್ಷಗಳವರೆಗೆ ಸದ್ಗುರುವಿನ ಪೂಜೆಯನ್ನು ನೀವು ಮಾಡಿದರೂ, ಸದ್ಗುರುವಿನ ಪೂಜೆ ಅಂದರೆ ಸದ್ಗುರು ಏನು ಹೇಳುತ್ತಾರೋ ಅದರ ಅನುಸಾರ. और एक दिन आन उपासी, ಒಂದು ದಿನ ಅನ್ಯ ಉಪಾಸನೆ ಅರ್ಥಾತ್ ಸದ್ಗುರುವಿನ ಮಾರ್ಗದ ಪೂಜೆಯನ್ನು ಬಿಟ್ಟು ಯಾವ ದಿನ ಬೇರೆ ಉಪಾಸನೆ ನೀವು ಶುರು ಮಾಡುವಿರೋ? कहते हैं वो अपराधी आत्मा फिर पड़े काल की फांसी. एक राम को छोड़कर, ಒಬ್ಬ ರಾಮನನ್ನು ಗೀತೆಯ ಅಧ್ಯಾಯ ಸಂಖ್ಯೆ 18ರ ಶ್ಲೋಕ ಸಂಖ್ಯೆ 66ರಲ್ಲಿ ಗೀತಾ ಜ್ಞಾನದಾತನು ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ್ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಗೀತಾ ಜ್ಞಾನದಾತ ಕಾಲನು ಹೇಳ್ತಾನೇನೆಂದರೆ, ನನ್ನ ಸ್ಥರದ ಎಲ್ಲ ಪೂಜೆಗಳನ್ನು ನನಗೆ ಕೊಟ್ಟು ಬಿಡು. ಓಂ ನಾಮಜಪ ಮತ್ತು ಈ ಯಜ್ಞ ಹವನ ನೀನೇನು ಮಾಡುತ್ತಿರುವೆಯೋ ಅದನ್ನು. ನಂತರ ಆ ಒಬ್ಬ ಪರಮಾತ್ಮ ಏಕಂ, ಅವನಿಗೆ ಸರಿಸಮಾನ ಬೇರೆ ಯಾರೂ ಇಲ್ಲ. ಆ ರಾಮನಿಗೆ ಶರಣಾಗು, ಆ ಪರಮೇಶ್ವರನಿಗೆ ಶರಣಾಗು. एक राम को छाड़कर करें और का जापे, वैसा केरे पूत जो वह कहे कौन को बापे. ಏ ಭಗವಂತ, ಪರಮಾತ್ಮನು ಎಂಥ ಸಾಲಿಡ್ ಮಾತನ್ನು ಹೇಳಿದ್ದಾರೆ ಪುಣ್ಯಾತ್ಮರೇ. ಒಂದು ವೇಳೆ ನೀವು ಚಿಂತನೆ ಮಾಡೋದಿದ್ರೆ, ಈಗ ಹೇಳ್ತಾರೆ, ಒಬ್ಬ ರಾಮನ ಆ ಸಮರ್ಥ ಪರಮಾತ್ಮನ ಪೂಜೆಯನ್ನು ಬಿಟ್ಟು ಮತ್ತು ಬೇರೊಬ್ಬರ ಜಪವನ್ನು ಮಾಡಿದ್ರೆ, ಈಗೇನು ನಾವು ಮೊದಲೇ ಹೇಳಿದಂತೆ ಈ ದಾಸನು ಯಾರೋ ಒಬ್ಬರು ಸಿಕ್ಕರೆ ಅವನದೇ ಪೂಜೆ, ಅವನದೇ ಧ್ಯಾನ, ಅವನ ಹೆಸರೇ ಹೇಳುವುದು. कहते हैं वैसा केरे पूत जो फिर कहे कौन को बाप. ಈಗ ವೇಶ್ಯೆಗೆ ಮಗನೊಬ್ಬ ಹುಟ್ಟಿದರೆ ಅವನು ಯಾರನ್ನು ಅಪ್ಪನೆಂದು ಕರೆಯುವುದು? ಇಲ್ಲಿಯವರೆಗೆ ನಮ್ಮ ಸ್ಥಿತಿಯು ಹಾಗೇ ಇತ್ತು. ಎಲ್ಲಿಯವರೆಗೆ ನಾವು ನಮ್ಮ ಭಗವಂತನ ಮೇಲೆ, ಈ ನಿಜ ನಾಮದ ಮೇಲೆ ಒಂದು ನಿಜವಾದ ಆಸಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಇರುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಸ್ಥಿತಿ ಹಾಗೇ ಇರುತ್ತದೆ. राम नाम को छाड़ कर ये करे अन्न आन की आसे, कह कबीरता दास का होवे नरक में बासे. ಸತ್ಯ ಪರಮಾತ್ಮನನ್ನು ಬಿಟ್ಟು ಯಾವ ಮಾಲೀಕನು ಮಾರ್ಗ ತೋರಿಸಿದ್ದಾನೋ ಅದನ್ನು ಬಿಟ್ಟು ಒಂದು ವೇಳೆ ಯಾರೋ ಅನ್ಯ ಸಾಧನೆ ಮಾಡಿದರೆ ಅವನ ವಾಸ ನರಕದಲ್ಲಿ. राम नाम को छाड़ कर ये रखे करुआ चौथे, सो तो होगी सूकरी तिन्हें राम सो को थे. ಹೇಳ್ತಾರೆ ಯಾರು? ಭೀಮನ ಅಮಾವಾಸ್ಯೆ. ಹೊಯ್ ಭೀಮನ ಅಮಾವಾಸ್ಯೆಯನ್ನು ಮಾಡುತ್ತಾರೆ ಮತ್ತು ಭಗವಂತನ ಭಕ್ತಿಯನ್ನು ಮಾಡಲಾರರು. ಒಂದು ವೇಳೆ ಮಾಲೀಕನ ಹೆಸರನ್ನು ಜಪಿಸಿದರೂ ಸಹ ಭೀಮನ ಅಮಾವಾಸ್ಯೆ ಮುಂತಾದ ಕ್ರಿಯೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಹೆಣ್ಣು ಹಂದಿಯಾಗುವೆ ಎಂದು ಹೇಳ್ತಾರೆ. ಅವಳಿಗೆ ಎಲ್ಲಿಯ ರಾಮ ಅಂದರೆ ಅವಳಿಗೆ ಹೇಗೆ ಪರಮಾತ್ಮ ಪ್ರಾಪ್ತಿಯಾಗುವರು? राम नाम को छाड़ कर ये रखे करुआ चौथे, सो तो होगी सूकरी तिन्हें राम सो को थे. राम नाम को छोड़ के ये रात जगावण जाए, सापनी होके अवतरे वो अपना जाया खावे. ಹೇಳ್ತಾರೆ, ಒಂದು ಸತ್ಯನಾಮವನ್ನು ಬಿಟ್ಟು ರಾತ್ರಿ ಇಡೀ ಜಾಗರಣೆ ಮಾಡಿ ದೇವಿ ನಾಮವನ್ನು ಹಾಡೋದು, ಇಡೀ ರಾತ್ರಿ ಜೈಕಾರ ಹಾಕುವುದು, ಮುಂದಿನವ್ರು ಹೇಳಿ ಹಿಂದಿನವ್ರು ಹೇಳಿ ನನಗೆ ಕೇಳಿಲ್ಲ ಎಲ್ಲರೂ ಹೇಳಿ. ಒಂದು ಬಾರಿ ಈ ದಾಸ, ಇಲ್ಲಿ ನಮ್ಮೊಬ್ಬ ಭಕ್ತನಿದ್ದಾನೆ ಫಕೀರ್ ಚಂದ್ ಗುಪ್ತಾ. ಕಡಿಮೆ ಭಕ್ತರಿದ್ದಾಗ ನಾವು ಮನೆ ಮನೆಗೆ ಹೋಗುವುದು ಮಾಡುತ್ತಿದ್ದೆವು. ಹಾಗೆಯೇ ಒಮ್ಮೆ ಈ ದಾಸ ಒಬ್ಬನೇ ಅವರ ಮನೆಗೆ ಹೋಗಿದ್ದನು ಮತ್ತು ಆ ಊರಿನಲ್ಲಿ ಒಬ್ಬ ಮಾತೆಯ ಜಾಗರಣೆ ನಡೆಯುತ್ತಿತ್ತು. ನನ್ನನ್ನು ಬೀಳ್ಕೊಡಲು ಕೊಂಚ ದೂರ ಕಾಲ್ನಡಿಗೆಯಲ್ಲೇ ಹೊರಟು ಬಂದನು ಅವನು. ನಾನು ಕೇಳಿದೆ, ಇಲ್ಲಿ ಏನು ನಡೆಯುತ್ತಿದೆ ಭಕ್ತ? ಅವನು ಹೇಳಿದೇನೆಂದರೆ, ಇಲ್ಲಿ ಒಬ್ಬ ಮಾತೆಯ ಜಾಗರಣೆ ನಡೀತಿದೆ, ಅದಕ್ಕಾಗಿ ಅಲ್ಲಿ ಗ್ರೌಂಡ್ನಲ್ಲಿ ಟೆಂಟನ್ನು ಹಾಕಿದ್ದಾರೆ. ಅವರ ಅಂಗಳದಲ್ಲಿ ಒಂದು ಬದಿಯಲ್ಲಿ ಸೀಲಿಂಗ್ ಥರ ಕಟ್ಟಿದ್ದರು, ಒಂದು ಪರದೆಯನ್ನು ಕಟ್ಟಿದ್ದರು. ರಾತ್ರಿ 9-10 ಗಂಟೆಯ ಸಮಯವಾಗಿತ್ತು. ಅಲ್ಲಿ ನಡೀತಾ ಇತ್ತು, ಜೈ ಮಾತಾದಿ ಎಲ್ಲರೂ ಹೇಳಿ, ಜೈ ಮಾತಾದಿ ಎಲ್ಲರೂ ಹೇಳಿ ಎಲ್ಲರೂ ಹೇಳ್ತಿದ್ರು. ಅದರ ಮುಖ್ಯಸ್ಥ ತನ್ನ ಕೆಲಸದ ಸಂಭಾವನೆಗಾಗಿ ಬರುತ್ತಾನೆ. ಅವನು ತನ್ನ ಸಂಭಾವನೆಯಾಗಿ 10-20 ಸಾವಿರ ಪಡೆಯುತ್ತಾನೆ. ಅಂತೂ ಅವನು ಪ್ರತಿಫಲವನ್ನು ಪಡೆಯುತ್ತಾನೆ. ಈಗ ಅವನೇನು ಹೇಳ್ತಾ ಇದ್ದಾನೆ?
ನಡೀರಿ ಹೋಗಿ ನೋಡೋಣ ನಾವು ಕೂಡ. ಪರದೆ ಬಳಿಯಲ್ಲಿ ಬಂದು ನಾವು ನೋಡಿದೆವು. ಅವರಿಗೆ ತಿನ್ನಲು, ಕುಡಿಯಲು, ಏಳಲು, ಕೂಡಲು ಎಲ್ಲ ಪ್ರತ್ಯೇಕ ವ್ಯವಸ್ಥೆ ಇತ್ತು. ಅವರು ಸತ್ಸಂಗ ಮತ್ತು ಜಾಗರಣೆಯನ್ನು ಮಾಡ್ತಿದ್ರು ಗ್ರೌಂಡ್ನಲ್ಲಿ. ಏಕೆಂದರೆ ಬೇಸಿಗೆಯ ದಿನಗಳಾಗಿತ್ತು. ಗ್ರೌಂಡಿನ ಸುತ್ತಲೂ ಪರದೆ ಇತ್ತು. ಈಗ ಏನಾಯ್ತಂದರೆ, ನಾವು ಅದೃಷ್ಟವಶಾತ್ ಅಲ್ಲಿ ಪಕ್ಕದಲ್ಲಿ ಹೋಗಿ ಪರದೆ ಸರಿಸಿ ನೋಡಿದೆವು. ಅವನು ಅಲ್ಲೇ ನಿಂತಿದ್ದ, ಪ್ರೈವೇಟ್ ಜಾಗದಲ್ಲಿ. ಅದರ ಮೊದಲು 10-20 ನಿಮಿಷ ಅವನು ಸ್ಟೇಜ್ ಮೇಲೆ ಇದ್ದ. ಅಲ್ಲಿ ಅವನು ಜೈ ಬೋಲೋ ಎಲ್ಲರೂ ಹೇಳಿ ಎಂದು ಕೂಗುತ್ತಾ, ಕೇಳಿಸ್ತಿಲ್ಲ ಮತ್ತೆ ಮತ್ತೆ ಎಲ್ಲರೂ ಜೋರಾಗಿ ಹೇಳಿ ಎನ್ನುತ್ತಾ ಮೆತ್ತಗೆ ಪರದೆಯ ಹಿಂದಿದ್ದ. ತನಗೆ ಮೀಸಲಾಗಿಟ್ಟಿದ್ದ ಆ ಖಾಸಗಿ ಕೊಠಡಿಯನ್ನಿತ್ತು ಅಲ್ಲಿಗೆ ಬಂದ. ಅಲ್ಲಿ ಅವನು ಮದ್ಯದ ಬಾಟ್ಲಿಯನ್ನು ಓಪನ್ ಮಾಡಿ ಗ್ಲಾಸ್ನಲ್ಲಿ ಕೊಕೊಕೋಲವನ್ನು ಹಾಕಿದ. ನಂತರ ಗಟಗಡನೆ ಕುಡಿದು ಹೇಳಿದ, ನನಗೆ ಕೇಳಿಸಿಲ್ಲ, ಎಲ್ಲರೂ ಹೇಳಿ ಜೋರಾಗಿ. ಭಕ್ತರು ಇಡೀ ರಾತ್ರಿ ಕೂಗಿದ್ರು. ಇವನು ಹೇಗೆ ಕೇಳಲಿಕ್ಕೆ ಸಾಧ್ಯ? ಅಂದರೆ ಈ ಜಾಗರಣೆಗಳು ಹೀಗೆ ಇರ್ತವೆ. ರಾಮ ನಾಮ ಕೋ ಛಾಡ್ ಕೆ ಯೆ ರಾತ್ ಜಗಾವಣ ಜಾಯೆ, ಸಾಪನಿ ಹೋಕೆ ಓತರೆ ಯೆ ಅಪನಾ ಜಾಯಾ ಖಾವೆ. ಓಯ್ ಹೋಯ್. आन बजे सो आंध्रा, राम बजे सो बाद, सतनाम बजे सो पारखी, तिनका मता अगाधे. ಕೇವಲ ರಾಮನಾಮವನ್ನು ಜಪಿಸಲು ಹೇಳುತ್ತಾರೆ. ಅವನು ಕುರುಡನೇ. ಆ ರಾಮನಾಮ ಸತ್ಯನಾಮವಾಗಿದೆ. रात जगावे रांडिया और गावे विसिया गीत, मारे लौंदा लापसी राम न आवे चते. कहते हैं रात जगावे रांडिया और गावे बकवाद्या के गीत, और कहते हैं मारे लापसी लौंदा. ಅಂದರೆ ಇಷ್ಟಿಷ್ಟು ಏನೇನೆಲ್ಲ ತಿಂದು ಇಷ್ಟೆಲ್ಲ ಅಸಂಬದ್ಧ ಮಾಡುವ ಇವರಿಗೆ ಭಗವಂತ ಸಿಗುವನೆ? कहते कामी तरह, क्रोधी तरह, लोभी तरह अनंते, आन उपासी करत घनी, वो तरह न राम कहंते. काज कनागत कार्टा. ಈ ಪಿತೃಪೂಜೆ, ಶ್ರಾದ್ದ ಮುಂತಾದವುಗಳನ್ನು ಹೇಳ್ತಾರೆ ನಾವು ಮಾಡಬಾರದು. ಕಾಜ್, ವಯಸ್ಸಾದವರು ಸತ್ತಾಗ ಇವರು ಶ್ರಾದ್ದವನ್ನು ಮಾಡ್ತಾರೆ. काज कनागत कार्टा और आन देव को खाए. ಬೇರೆ ದೇವರದ್ದು ತಿನ್ನಬಾರದು, ಬೇರೆ ದೇವರ ಪ್ರಸಾದ ತಿನ್ನಬಾರದು. ಇದು ಭಗವಂತನ ಆದೇಶವಾಗಿದೆ, ದಾಸನು ಹೇಳುತ್ತಿಲ್ಲ. ಇದು ಮಾಲೀಕನ ನಿಯಮವಾಗಿದೆ. ಕಾಜ್ ಕನಾಗತ್, ಕನಾಗತ್ ಅಂದರೆ ಶ್ರಾದ್ದ. काज कनागत कार्टा और आन देव को खाए. कहे कबीर सूझे नहीं, वो बंध्या जमपुर जावे. ನೇರವಾಗಿ ನರಕಕ್ಕೆ ಹೋಗುತ್ತಾನೆ. देवी देव माने सभी, परमेश्वर न माने कोई. जा परमेश्वर सब किया, तासों बेमुख होवे. ಈಗ ಪರಮಾತ್ಮ ಹೇಳ್ತಾರೆ ಏನಂದ್ರೆ, ಅನ್ಯ ದೇವಿ ದೇವತೆಯನ್ನು ಎಲ್ಲರೂ ಪೂಜಿಸ್ತಾರೆ, ಆದರೆ ಪರಮಾತ್ಮನನ್ನು ಯಾರೂ ಪೂಜಿಸುವುದಿಲ್ಲ. ಯಾವ ಪರಮೇಶ್ವರನು ಇದನ್ನೆಲ್ಲ ಸೃಷ್ಟಿಸಿದ್ದಾನೋ ಅವನಿಂದ ವಿಮುಖರಾಗಿ ಕೂತಿದ್ದಾರೆ. ದೇವಿ ದೇವ ಠಾಡೆ ಭಯ. ಯಾವಾಗ ನೀವು ಪರಮೇಶ್ವರನಿಗೆ ಶರಣಾಗುತ್ತೀರೋ ಆಗ ದೇವಿ ದೇವತೆಗಳು ನಿಮ್ಮನ್ನೇನು ಮಾಡಲಾರರು. ನಂತರ ಗುರೂಜಿಯ ದ್ವಾರಕ್ಕೆ ಬರುತ್ತವೆ. ಇಲ್ಲಿ ಬಂದು ಹೇಳುತ್ತವೇನೆಂದರೆ, ನಮಗೆ ನಮ್ಮ ನೆಲೆಯನ್ನು ತಿಳಿಸಿ. ಉದಾಹರಣೆಗೆ ಅನೇಕ ಬಾರಿ ಇಲ್ಲಿ ಭೂತ ಹೇಳುತ್ತವೆ, ಒಬ್ಬರು ಬಹಳಷ್ಟು ಜನರ ಮೂಲಕ ಹೇಳುತ್ತವೆ, ನನಗೆ ಯಾವುದಾದರೂ ಜಾಗವನ್ನು ತೋರಿಸಿ. ನಾನು ಹೇಳಿದೆ, ಹೋಗು ಬಾವಿಯಲ್ಲಿ ಬೀಳು, ನಿನಗೆ ಜಾಗವನ್ನು ತೋರಿಸ್ತೇನೆ ನಾನು. ಈಗ ಪರಮಾತ್ಮನು ಇಲ್ಲಿಯವರೆಗೆ ಹೇಳಿದ್ದಾರೆ. ದೇವಿ ದೇವ ಠಾಡೆ ಭಯ ಅಮಕೋ ಠೋರ್ ಬತಾಯೆ. ಆಗ ಪರಮಾತ್ಮ ಹೇಳ್ತಾರೆ, ಜೋ ಮುಜ್ಕೋ ಪೂಜೆ ನಹೀ ಉನ್ಕೋ ಲೂಟೋ ಖಾओ. ದೇವಿ ದೇವತೆಗಳು ಮತ್ತು ಈ ಭೂತಗಳು, ಪಿತೃ ಎಲ್ಲ ಬಂದು ಕಬೀರ ಪರಮೇಶ್ವರ ಇಲ್ಲಿ ಗುರು ರೂಪದಲ್ಲಿದ್ದಾಗ ಅವರಲ್ಲಿ ಎದ್ದು ನಿಂತು, ಹೇ ಪರಮಾತ್ಮ, ಯಾರು ನಿಮ್ಮನ್ನು ಪೂಜಿಸುತ್ತಾರೋ ಅವರು ನಮ್ಮನ್ನು ಪೂಜಿಸುತ್ತಿಲ್ಲ. ಈಗ ನಮಗೆ ಜಾಗವನ್ನು ತೋರಿಸಿ, ನಾವೆಲ್ಲಿ ಹೋಗಬೇಕು? ಪರಮಾತ್ಮ ಹೇಳಿದನು, ಯಾರು ನನ್ನನ್ನು ಪೂಜಿಸುವುದಿಲ್ಲವೋ ಅವರನ್ನು ಲೂಟಿ ಮಾಡಿ ಪಿತೃಪಕ್ಷದಲ್ಲಿ ಪಕ್ಷ ಮಾಡಿಸಿ, ಅವರ ದುರ್ಗತಿಯನ್ನು ಮಾಡಿ, ಆಗ ಅವರು ದುಃಖಿತರಾಗಿ ತಾವಾಗಿಯೇ ನನ್ನ ಬಳಿ ಬರುವರು. ಮಾಯಿ ಮಸಾಣಿ ಸೇಡ್ ಸೀತಲ, ಭೈರೋ ಭೂತ ಹನುಮಂತೆ, साहेब से नारार है जो इनको पूजनते. ओह, परमात्मा कहते हैं, माई मसाणी सेड शीतला भैरो भूत हनुमंत. ಯಾರು ಹನುಮಂತನನ್ನು ಪೂಜಿಸುವರೋ ಹೇಳ್ತಾರೆ, ಆ ಪರಮಾತ್ಮನಿಂದ 100 ಮೈಲಿ ದೂರ ಅವರು ಬೇರೇನೆ ಯಾರು ಅವನನ್ನು ಪೂಜಿಸುವರು. ಈಗ ಪರಮಾತ್ಮನ ವಿಷಯದಲ್ಲಿ ಮತ್ತು ಸದ್ಗುರುವಿನ ವಿಷಯದಲ್ಲಿ ಆದರಣೀಯ ಗರೀಬ್ ದಾಸ್ ಸಾಹೇಬರು ಕಬೀರ ಪರಮೇಶ್ವರರ ಪರಿಚಯ ಆದ ನಂತರ ಎಷ್ಟು ಸೊಗಸು ವಾಣಿಯನ್ನು ಹೇಳಿದ್ದಾರೆ.
ಈಗ ಸದ್ಗುರುಗಳು ಸಿಗುವುದರಿಂದ ನಮ್ಮ ಈ ಜನನ ಮರಣದ ರೋಗ ನಿವಾರಣೆ ಆಗುವುದು. ಇಲ್ಲಿ ನಮ್ಮ ಪಾಪಕರ್ಮ ಪ್ರಾರಬ್ಧದ ಶಿಕ್ಷೆ ಏನನ್ನು ಅನುಭವಿಸಬೇಕಾಗುವುದೋ ಅದು ಕೂಡ ಅದೇ ಸಾಧನೆ ಮತ್ತು ಅದೇ ಪರಮ ಗುರುವಿನಿಂದಲೇ ಸದ್ಗುರುವಿನಿಂದಲೇ ತೊಡೆದು ಹೋಗುವುದು. ಗರೀಬ್ ದಾಸರು ಹೇಳ್ತಾರೆ, झूठे गुरु बहुत हैं ये अनगिन कोटि अनंत, सार नाम का भेद बतावे सो सतवादी संत. ಹೇಳ್ತಾರೆ, झूठे गुरु बहुत हैं अनगिन करोड़ अनंत, और सार नाम का भेद बतावे सो सतवादी संत. ಅವನೇ ಸತ್ಯವಾದಿ ಸಂತ, ಅವನೇ ಸದ್ಗುರು ಆಗಿರುವನು. झूठा गुरु काल है ये फांसी दे अड़ाए, मारत है मैदान में ये छलबल बहुत बनाए. झूठा गुरु काल है ये गुरु का धरा स्वरूप, या मैं मीन नमेख है जैसे संबल रूखे. ಪುಣ್ಯಾತ್ಮರೇ, ಒಂದೊಂದು ವಾಣಿಯನ್ನು ತಿಳಿಯಲು ಮತ್ತು ಎಷ್ಟು ಸಮಯ ಹಿಡಿಯುವುದು, ನಂತರ ನಿಮಗೆ ಎಷ್ಟೊಂದು ಆನಂದ ಸಿಗುವುದು. ನೀವೇ ನೋಡಿ, ಈಗ ದಾಸನೇನಿದ್ದಾನೆ ವಾಣಿಯಲ್ಲಿ 10% ಸಮಯ ತೆಗೆದುಕೊಳ್ಳುತ್ತಾನೆ. ಈ ಅಜ್ಞಾನವನ್ನು ತೊಡೆದು ಹಾಕಲು, ಅಜ್ಞಾನ ಅಳಿಸಲು ಮತ್ತು ನಿಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತು ಒಂದು ಸಮಯ ಈ ರೀತಿ ಬರುವುದು, ದಾತನು ಬೇಗನೆ ದಯ ಮಾಡುವನು. ಅಂದರೆ ಆ ಸಮಯದಲ್ಲಿ ನಂತರ ನಿಮಗೆ ಸದ್ಗ್ರಂಥಗಳ ಪ್ರಮಾಣವನ್ನು ತೋರಿಸುವ ಅವಶ್ಯಕತೆ ನಮಗಿರುವುದಿಲ್ಲ. ನಿಮಗಾಗ ಸ್ವೀಕಾರವಾಗುವುದು ಈ ದಾಸನು ಹೇಳುವ ಶಬ್ದಗಳೇನಿವೆ ಅವು ಔಟ್ ಆಫ್ ಸಿಲೆಬಸ್ ಅಲ್ಲ ಎಂದು. ಇದಾದ ನಂತರ ಈ ದಾಸನು ಅಮೃತವಾಣಿಯಿಂದಲೇ ನಿಮಗೆ ಈ ಮಹಿಮೆಯನ್ನು ತಿಳಿಸುವವನಾಗುವನು. ಮತ್ತಿದು ಅದೇ ವಾಣಿಯಾಗಿದೆ. ಮತ್ತಿದನ್ನು ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ ಸಂಖ್ಯೆ 96ರ ಮಂತ್ರ ಸಂಖ್ಯೆ 16, 17, 18, 19, 20ರಲ್ಲಿ ಸ್ಪಷ್ಟಪಡಿಸಲಾಗಿದೆ. ಏನೆಂದರೆ, ಅವನು ಪರಮಾತ್ಮ ಕಬೀರದೇವ ಶಿಶುರೂಪ ಧಾರಣೆ ಮಾಡಿ ಬರುತ್ತಾನೆ. ನಿಧಾನವಾಗಿ ದೊಡ್ಡವರಾಗಿ ಲೀಲೆ ಮಾಡುತ್ತಾರೆ. ತನ್ನ ಕಬೀರ ವಾಣಿಯ ಮಾಧ್ಯಮದಿಂದ ತನ್ನ ತತ್ವಜ್ಞಾನದ ಪ್ರಚಾರ ಮಾಡುತ್ತಾರೆ. ಆ ಋಷೀಕೃತ ಅಂದರೆ ಆ ಸಂತ ಅಥವಾ ಋಷಿ ರೂಪದಲ್ಲಿ. ಏಕೆಂದರೆ ಪರಮಾತ್ಮ ಸತ್ಯಯುಗ, ತ್ರೇತ, ದ್ವಾಪರದಲ್ಲಿ ಋಷಿ ಎಂದು ಕರೆಯಲ್ಪಡುತ್ತಿದ್ದರು. ಕಲಿಯುಗದಲ್ಲಿ ಸಂತ ಎಂದು ಪ್ರಚಲಿತ, ಋಷಿ ಎನ್ನುವುದು ಬಹಳ ಕಡಿಮೆ. ಹಾಗಾಗಿ ಈಗ ಸಂತ ಎನ್ನುತ್ತಾರೆ. ಆ ಋಷೀಕೃತ, ಆ ಸಂತ ರೂಪದಲ್ಲಿ ಋಷಿ ರೂಪದಲ್ಲಿ ಪ್ರಕಟನಾದ ಪರಮಾತ್ಮನ ಮೂಲಕ ರಚಿಸಲ್ಪಟ್ಟ ವಾಣಿಗಳು ಮತ್ತು ಅವರಿಗೆ ಬಹಳಷ್ಟು ಅನ್ಯಾಯಗಳಾಗುತ್ತಾರೆ ಮತ್ತು ಅವರಿಗದು ಅಮೃತದಷ್ಟು ಸ್ವಾದಿಷ್ಟವಾಗಿರುತ್ತವೆ ಮತ್ತು ಅವರಿಗೆ ಬಹಳ ಪ್ರಿಯವೆನಿಸುತ್ತವೆ ಅವರ ವಾಣಿಗಳು. ಅವುಗಳು ಅಮೃತವಾಣಿ ಎಂದು ಕರೆಯಲ್ಪಡುತ್ತವೆ. ಮತ್ತು ಅವುಗಳ ಮೂಲಕವೇ ನಿಮಗೆ ಹೇಳುತ್ತೇನೆ, ನಿಮ್ಮ ಆತ್ಮ ಕಂಪನಗೊಳ್ಳುವುದು ಈಗಲೂ ಕಂಪನಗೊಳ್ಳುತ್ತಿದೆ. ಏಕೆಂದರೆ ಜ್ಞಾನವು ಬಹಳ ಅವಶ್ಯಕ ಅಜ್ಞಾನವನ್ನು ತೊಡೆದು ಹಾಕಲು. ಈಗ ಹೇಗೆಂದರೆ, ಜಮೀನು ಸ್ವಚ್ಛಗೊಳಿಸದಿದ್ದರೆ ಬೀಜ ಬಿತ್ತುವುದು ಹೇಗೆ? ಬಿತ್ತಿದರೂ ಅದು ಸಫಲವಾಗುವುದಿಲ್ಲ. ಅದಕ್ಕಾಗಿ ರೈತ ಮೊದಲು ಏನು ಮಾಡ್ತಾನೆಂದರೆ, ಜಮೀನನ್ನು ಸ್ವಚ್ಛಗೊಳಿಸಿದರಲ್ಲಿ ಹೆಚ್ಚು ಶ್ರಮ ಪಡ್ತಾನೆ, ನಂತರ ಬೀಜವನ್ನು ಬಿತ್ತುತ್ತಾನೆ. ದಾಸನ ಪ್ರಯತ್ನವೂ ಇದೇ ಆಗಿದೆ. ನೀವು ಉಪದೇಶ ಪಡೆಯುವ ಮೊದಲು ಪುಸ್ತಕವನ್ನು ಓದಿ, ಸಿಡಿಯನ್ನು ನೋಡಿ, ಪೂರ್ತಿ ಸ್ವಚ್ಛವಾಗಿ ಇಲ್ಲಿ ಬನ್ನಿ. ಬಂದ ತಕ್ಷಣ ದೀಕ್ಷೆ ಪಡೆದು ನೋಡಿ. ರೋಮಾಂಚನ ಸೃಷ್ಟಿಸುವನು, ಬಹಳ ಸುಖವನ್ನು ನೀಡುವನು ಭಗವಂತ ನಿಮಗೆ. ಆದರೆ ಆ ಸುಖ ನಿಮಗೆ ಹಾನಿಕಾರಕವೂ ಆಗಬಹುದು. ಹೀಗಾಗಿ ಪರಮಾತ್ಮ ಅಲ್ಪ ಸ್ವಲ್ಪ ಕಷ್ಟವನ್ನು ನಿಮಗೆ ನೀಡುವನು. ಇದು ಕೂಡ ಒಂದು ಆಪರೇಷನ್. ಪರಮಾತ್ಮ ಸ್ವತಃ ಹೇಳ್ತಾರೆ, सुख के माथे सला पड़ो पत्थर पड़ो आग लगे से सुख का जिस नाम हृदय जा, और बलिहारी उस दुख के जो पल पल नाम रटावे. ಸುಖಕ್ಕೆ ಮಾಥೆ ಪತ್ಥರ್ ಪಡೋ, ಶಿಲಾ ಪಡೋ. ಇಂತಹ ಸುಖಕ್ಕೆ ಬೆಂಕಿ ಬೀಳಲಿ, ಭಗವಂತನ ನಾಮವನ್ನು ಮರೆಸುವಂಥದ್ದು. ಪರಮಾತ್ಮ ಇಂಥ ದುಃಖವನ್ನು ನೀಡುತ್ತಿರು. ಬಲಿಹಾರಿ ಉಸು ದುಃಖಕ್ಕೆ ಇಂಥ ದುಃಖವನ್ನು ಕೊಡುತ್ತಿರು. ಯಾವುದರಿಂದಾಗಿ ನಿಮ್ಮ ನೆನಪು ಸದಾ ಇರಲಿ. ಈಗ ಪುಣ್ಯಾತ್ಮರೇ, ಈ ಮಾಲೀಕನ ಮಾರ್ಗವನ್ನು ತಿಳಿಯದೆ ನೀವು ಮುಂದೆ ಹೆಜ್ಜೆ ಇಡುವುದೆಂದಾದರೆ ನೀವು ಒಂದು ಹೆಜ್ಜೆಯನ್ನು ಮುಂದಕ್ಕಿಡಲಾರಿರಿ. ಹೀಗಾಗಿ ದಾಸನ ಪ್ರಯತ್ನ ನಿಮ್ಮ ಜ್ಞಾನಕ್ಕಾಗಿ ಹೆಚ್ಚು ಸಮಯ ನೀಡಬೇಕೆಂದು. झूठा गुरु काल है गुरु का दया स्वरूप, या मैं मीन नमेख है जैसे संभल रूखे. ಒಂದು ಬುರುಗದ ಮರವಿರುತ್ತದೆ, ಒಂದು ಗಿಣಿಯ ಮರಿ ಇರುತ್ತದೆ. ಅದಕ್ಕೆ ಆಸೆ ಏನೆಂದರೆ ಈ ಮರ ದೊಡ್ಡದಾಗಿ ಹಣ್ಣು ಬಿಡುತ್ತದೆಂದು. ಗಿಣಿಯ ಆಯಸ್ಸು ಬಹಳ ಬಹಳ ಜಾಸ್ತಿ ಇರ್ತದೆ, 100 ವರ್ಷಗಳಿರ್ತದೆ. ಅದು ಯೋಚಿಸುತ್ತದೆ, ಇದು ಹಣ್ಣುಗಳನ್ನು ಬಿಡುವುದು ಮತ್ತು ಇದರಿಂದ ನನ್ನ ನಿರ್ವಹಣೆ ಆಗುವುದು.
ಅದು ದೊಡ್ಡದೂ ಆಗುವುದು, ಸುಂದರ ವೃಕ್ಷವಾಗುತ್ತದೆ, ಒಳ್ಳೆಯ ಎಲೆಗಳನ್ನು ಬಿಡುತ್ತವೆ, ಹಸಿರು ಹಸಿರಾಗಿರುತ್ತದೆ ಮತ್ತು ಅದರ ಹಣ್ಣುಗಳು ಕೂಡ ಬಹಳ ಸುಂದರವಾಗಿರುತ್ತವೆ. ಆದರೆ ತಿನ್ನಲು ಯೋಗ್ಯವಲ್ಲ. ಅದರ ಒಳಗೆ ಹತ್ತಿ ಇರುತ್ತದೆ, ನೂಲು ಇರುತ್ತದೆ. ಈಗ ಏನಾಗ್ತದೆ, ಆ ಗಿಣಿ ಅದನ್ನು ತಿನ್ನಲು ತನ್ನ ಕೊಕ್ಕಿನಿಂದ ಚುಚ್ಚುತ್ತದೆ. ಅದು ಹಳದಿ ಹಳದಿ ಬಣ್ಣದಾದಾಗ ಆವಾಗ ಅದರ ಪ್ರಾಣಕ್ಕೆ ಅಪಾಯ ಬರುತ್ತದೆ. ಕೊಕ್ಕಿಗೆ ನೂಲು ಸಿಕ್ಕಿಕೊಂಡು ಪ್ರಾಣ ಉಳಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ತಿನ್ನುವುದಂತೂ ಬಹಳ ದೂರದ ಮಾತು ಆಗಿದೆ. ಈಗ ಹೇಳುವ ತಾತ್ಪರ್ಯವೇನೆಂದರೆ, ನಕಲಿ ಗುರುಗಳನ್ನು ನಂಬಿ ಅವರನ್ನು ಪೂರ್ಣ ಗುರುವೆಂದು ಶರಣಾಗಿ ಅವರ ಜೊತೆ ಇದ್ದು ಬಿಟ್ರೆ ಅದು ಹೇಗಿರ್ತದಂದರೆ, ಬುರುಗದ ಮರದ ಜೊತೆ ಇದ್ದ ಹಾಗೆ, ಪ್ರಯೋಜನವಿಲ್ಲದ ಹಣ್ಣು ಎಂದು ಸಾಬೀತಾಗುತ್ತದೆ. जोठा गुरु काल है ये, गुरु का धरा स्वरूप है, या मैं मीन न मेख है, जैसे संभल रूखे. ಜೂಠಾ ಗುರು ಕಾಲ ಹೇ ಯು ಆಯಾ ಭೇಖ ಬನಾಯೆ. ಚೆನ್ನಾಗಿ ಮೇಕಪ್ ಅನ್ನೆಲ್ಲ ಮಾಡಿಕೊಂಡು, ತಲೆ ಬೋಳಿಸಿಕೊಂಡು, ಗಡ್ಡ ಮೀಸೆ ಬಿಟ್ಟು, ಕೆಂಪು ವಸ್ತ್ರ ಧರಿಸಿ ತಯಾರಾಗಿ ನಿಂತಿದ್ದಾನೆ. ಹೇಳ್ತಾರೆ, ಜೂಠಾ ಗುರು ಕಾಲ ಹೇ ಯು ಆಯಾ ಭೇಖ ಬನಾಯೆ, ತನ್ ಪರ್ ದ್ವಾದಶ ತಿಲಕ ಹೇ, ಸಬ್ ಜಗ್ ಗಯಾ ಪತಿಯಾಯೆ. ಹೇಳ್ತಾರೆ, ಅವನ ದೊಡ್ಡ ಪೋಸ್ಟ್ ನೋಡಿ, ದೊಡ್ಡ ಗಡ್ಡ ಇದ್ರೆ, ದೊಡ್ಡದಾದ ಕೂದಲು ಇದ್ರೆ, ಮೇಲೆ ಪೇಟ ಕೆಂಪು ಬಣ್ಣದ್ದು, ಕೆಂಪು ವಸ್ತ್ರ ಹಾಕಿಕೊಂಡು ಕೊರಳಲ್ಲಿ ಜಪಮಾಲೆ ಇದ್ರೆ, ತಿಲಕವಿಟ್ಟುಕೊಂಡಿದ್ರೆ, ಹೇಳ್ತಾರೆ ಇಡೀ ಜಗತ್ತೇ ಅವನನ್ನು ಒಪ್ಪುತ್ತದೆ, ಇವನಂತೂ ಮಹಾಪುರುಷ ಎಂದು, ಇವನಂತೂ ಮಹಾತ್ಮನೇ ಆಗಿರುವನೆಂದು. कहते हैं झूठा गुरु काल है यू आया भेख बुनाए, तन पर द्वादश तिलक है, सब जग गया पति आए. ಇಡೀ ಜಗತ್ತು ನಂಬಿಬಿಟ್ಟಿತು ಇವನೊಬ್ಬ ಸಂತ ಎಂದು ಈ ವೇಷಭೂಷಣದಿಂದ. ಅವರ ಬಾಹ್ಯ ಆಡಂಬರದಿಂದ ನಾವು ಅವರನ್ನು ಸಂತ ಎಂದು ನಂಬಿಕೊಂಡೆವು, ಸದ್ಗುರು ಎಂದುಕೊಂಡೆವು. ಈಗ ಏನು ಹೇಳ್ತಾರೆ, जड़पाहन पूजा करें ये जड़की बाजे टाले, साक्षी सत्य कबीरे हैं या पूजा घर घाले. ನೀವು ಒಂದೊಮ್ಮೆ ಮೂರ್ತಿ ಪೂಜೆ ಮಾಡ್ತೀರಿ ಎಂದಾದ್ರೆ ಏನು ಹೇಳ್ತಾರಂದ್ರೆ, ನಿಮ್ಮ ದುರ್ಗತಿ ಆಗುತ್ತದೆ. ಈ ವಿಷಯದಲ್ಲಿ ಕಬೀರ ಪರಮೇಶ್ವರರು ಸಾಕ್ಷಿ ನೀಡಿದ್ದಾರೆ. ಗರೀಬ್ ದಾಸರು ಏನು ಹೇಳ್ತಾರಂದ್ರೆ, जड़ आगे जुन्नी खड़ा ये जोड़ रहा करसी से, ಭರಂ ಪಡ್ಯ ಸಮಜ ನಹಿ ಯೋ ಭೂಲ ರಹಾ ಜಗದೀಸೆ. ಹೇಳ್ತಾರೆ, ಕಲ್ಲಿನ ಮೂರ್ತಿಯ ಮುಂದೆ ಕೈ ಮುಗಿದು ತಲೆ ಬಾಗಿಸಿ ನಿಂತಿದ್ದಾನೆ. ಹೇಳ್ತಾರೆ, ಈ ಕಲ್ಲಿನಲ್ಲಿ ಭಗವಂತನು ಇಲ್ಲ, ನೀವು ಭಗವಂತನನ್ನು ಮರೆತು ಬಿಟ್ರಿ ಈ ಕಲ್ಲಿನ ಭ್ರಮೆಯಲ್ಲಿ. ಇನ್ನೊಂದು ರೀತಿ ಹೇಳ್ತಾರೆ, ಕಿವಿ ಸೀಳಿಕೊಂಡು ಬಾಬಾ ಆಗಿಬಿಟ್ಟೆ. ಹಾಗಲ್ಲ. ಕಾನ್ ಚಿರಾಯೆ ಕ್ಯಾ ಹೂವಾ ಯೇ ಕರ್ಕಂಕನ್ ಲೆ ಪಾಲೆ, ಮುದ್ರಾ ಪೈರೆ ಕ್ಯಾ ಹೂವಾ ತೆರಾ ಸಿರ್ ಫೋಡೆಗಾ ಕಾಳೆ. ಹೇಳ್ತಾರೆ, ಕಾಲನು ನಿನ್ನ ದುರ್ಗತಿ ಮಾಡುವನು ಅಲ್ಲಿ. ಈ ಕಿವಿಯನ್ನು ಸೀಳುವ ಕ್ರಿಯೆಯಿಂದ, ಬಾಹ್ಯ ಆಡಂಬರದಿಂದ ಪರಮಾತ್ಮ ಪ್ರಸನ್ನನಾಗುವುದಿಲ್ಲ. ಈ ಯಮದೂತರು ಅವನಿಗೆ ಹೆದರುವುದಿಲ್ಲ. ಅವರು ಭಕ್ತಿಗೆ ಹೆದರುತ್ತಾರೆ, ಸತ್ಯನಾಮಕ್ಕೆ ಹೆದರುತ್ತಾರೆ. ನಿಜವಾದ ನಾಮದಿಂದ ಸತ್ಯನಾಮ ಸತ್ಯನಾಮ ಎಂದು ಜಪ ಮಾಡುವುದಲ್ಲ. ಅದು 2 ಮಂತ್ರಗಳ ನಾಮವಾಗಿದೆ. ಸತ್ಯನಾಮ 2 ಅಕ್ಷರಗಳದ್ದು. ಅದರಿಂದ ಮೋಕ್ಷವಾಗುತ್ತದೆ. मौन रहे क्या हुआ बोले से नो भेवे, मौनी वक्ता एक है ना जान्या दिल देवे. सन्यासी 10 नाम है ये शिव का धर है ध्यान, शिव के सिर पर और है जाको कर परिणाम. ಪುಣ್ಯಾತ್ಮರೇ, ಪರಮಾತ್ಮನು ನಮಗೆ ಎಲ್ಲ ರೀತಿಯಿಂದಲೂ ಜ್ಞಾನವನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಸತ್ಯವನ್ನು ಬಹಳ ಕಡಿಮೆ ಮತ್ತು ಸುಳ್ಳು ಅಸಂಬದ್ಧವನ್ನು ಹೆಚ್ಚು ಸ್ವೀಕರಿಸುತ್ತಾ ಬಂದಿದ್ದೇವೆ. ಏನು ಹೇಳ್ತಾರೆ, ಕಸ್ತೂರಿ ನಾಮ ಕಬೀರೆ ಹೈ ಯೋ ಬಿನ ಛೇಡೆ ಮೈ ಕಂತೆ, ಆದ ಅಂತ್ ಕಿ ಕಹತೆ ಹೂಂ ಪಠ್ತರ ಕೋಯಿ ನ ಸಂತೆ. ಪರಮಾತ್ಮ ಏನು ಹೇಳ್ತಾರೆ, ಗರೀಬ್ ದಾಸ್ ಸಾಹೇಬರಿಗೆ ಪರಮೇಶ್ವರ ಕಬೀರರು ಸಿಕ್ಕಿದ್ದರು. ಅವರನ್ನು ಸತ್ಯಖಂಡಕ್ಕೆ ಕರೆದೊಯ್ದರು ಮತ್ತು ಅವರ ಶರೀರವನ್ನು ಚಿತೆಯ ಮೇಲಿಟ್ಟು ಸುಡಲು, ಅಂದರೆ ಅಂತ್ಯ ಸಂಸ್ಕಾರ ಮಾಡಲನ್ನುವಾದಾಗ ಅವರ ಆತ್ಮವನ್ನು ಮರಳಿ ಶರೀರದಲ್ಲಿ ಬಿಟ್ಟಿದ್ರು. ಆ ಸಮಯದಲ್ಲಿ ಗರೀಬ್ ದಾಸರು 10 ವರ್ಷದ ಬಾಲಕರಾಗಿದ್ದರು. ಆತ್ಮ ಸೇರಿದಾಗ ಎಚ್ಚರವಾಗಿ ಎದ್ದು ನಿಂತು ಬಿಟ್ಟರು.
ಚಿತೆಯಿಂದ ಕೆಳಗಿಳಿದು ಬಂದರೂ ತನ್ನಿಂದ ತಾನೇ ಬಂಧನವು ಕಳಚಿತು. ಮತ್ತು ನಂತರ ಈ ಅಮರವಾಣಿಯನ್ನು ಅಂದರೆ ಕಣ್ಣಾರೆ ಕಂಡ ಮಾಲೀಕನ ಮಹಿಮೆಯನ್ನು ಅವರು ಈ ಅಮರವಾಣಿಯಲ್ಲಿ ಹೇಳಿದ್ದಾರೆ. ನಾ ಸದ್ಗುರು ಜನನಿ ಜನ್ಯ ಜಾಕ ಮಾಯನ ಬಾಪೆ ಪಿಂಡ ಬ್ರಹ್ಮಂಡ ಸೇ ರಹಿತ ಹೇ ನಾವಾ ತಿನ್ನು ತಾಪ್. ಹೇಳ್ತಾರೆ, ಪರಮಾತ್ಮನಂತೂ ಈ ಅಂಡ ಮತ್ತು ಪಿಂಡದಿಂದ ಹೊರಗಿದ್ದಾನೆ. और ನಾ ಸದ್ಗುರು ಜನನೀ ಜನೆ, ಆ ಕಬೀರ ಪರಮೇಶ್ವರರು ನೇರ ಸದ್ಗುರು ಆಗಿದ್ದರು ಅವರಿಗೆ. ಆದ್ದರಿಂದ ಹೇಳ್ತಾರೆ, ನಮ್ಮ ಸದ್ಗುರು ಕಬೀರರು ಯಾವುದೇ ತಾಯಿಯಿಂದ ಜನ್ಮ ಪಡೆದವರು ಅಲ್ಲ. ಅವರು ಸಶರೀರವಾಗಿ ಬಂದಿದ್ರು, ಸಶರೀರವಾಗಿ ಹೋಗಿದ್ರು. ಈಗ ಏನು ಹೇಳ್ತಾರೆ ಪರಮಾತ್ಮ? ಗರೀಬ್ ದಾಸ್ ಸಾಹೇಬರು ತಮ್ಮ ಪ್ರೀತಿಯ ಆತ್ಮಗಳಿಗೆ सतगुरु साहेब एक हैं दूजा भरम विरोधे बिन सतगुरु सूजय नहीं चाहे पढ़ो 18 ಬೋಧೆ. ಈಗ ಗರೀಬ್ ದಾಸ್ ಸಾಹೇಬರು ಹೇಳ್ತಿದ್ದಾರೆ ಏನಂದ್ರೆ, ಸದ್ಗುರು ಮತ್ತು ಸಾಹೇಬರು ಒಬ್ಬರೇ ಆಗಿರುತ್ತಾರೆ. ಯಾರು ಸದ್ಗುರು ಆಗಿರುತ್ತಾರೆ ಅವರಲ್ಲಿ ಮತ್ತು ಪರಮಾತ್ಮನಲ್ಲಿ ಯಾವುದೇ ಅಂತರವಿರುವುದಿಲ್ಲ. ಆ ರೂಪದಲ್ಲಿ ಪರಮಾತ್ಮ ಸ್ವತಃ ಬರುತ್ತಾರೆ. ಅಥವಾ ಯಾರನ್ನು ಅವರು ಸದ್ಗುರುವನ್ನಾಗಿ ಕಳುಹಿಸುತ್ತಾರೆ ಅವರ ಜೊತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅವರು ಅವಶ್ಯವಾಗಿ ಇರುತ್ತಾರೆ. ಸದ್ಗುರು ಸಾಹೇಬ್ ಏಕ ಹೇ ದೂಜಾ ಭರಮ ವಿರೋಧೆ ಬಿನ್ ಸದ್ಗುರು ಸೂಜಯ ನಹಿ ಚಾಹೆ ಪಢೋ 18 ಬೋಧೆ. ಕಬೀರ ಪರಮೇಶ್ವರರು ತನ್ನ ಅಮೃತವಾಣಿಯಲ್ಲಿ ಸ್ವತಃ ಹೇಳುತ್ತಾರೆ, ಕಬೀರವಾಣಿಯಲ್ಲಿ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, गुरु बिन का हुन पाया ज्ञाना जो थोथा बुस छड़े किसाना गुरु बिन वेद पढ़े जो प्राणी समझ न सार रहे अज्ञानी. गलगोटा गुरुआ घने ये फांसी दे अड़ाए. गलगोटा ಗುರುಗಣೆ ಅಂದರೆ ಮುಗ್ಧ ಆತ್ಮಗಳಿಗೆ ಇಂತಹ ಜ್ಞಾನವನ್ನು ನೀಡುತ್ತಾರೆ. ಏನೆಂದರೆ ಗುರುವನ್ನು ತ್ಯಜಿಸಬಾರದು, ಗುರುವನ್ನು ತ್ಯಜಿಸಬಾರದು ಅಷ್ಟೇ. ಈಗ ಆ ಮುಗ್ಧ ಆತ್ಮಗಳು ಯೋಚಿಸ್ತಾರೆ, ಅಂದರೆ ಗುರುವನ್ನು ತ್ಯಜಿಸಿದರೆ ಪಾಪ ತಗಲುವುದು. ಪರಮಾತ್ಮ ಹೇಳ್ತಾರೆ, ಹೀಗಲ್ಲ, ನಕಲಿ ಗುರುಗಳನ್ನಂತೂ ಒಡೆದೋಡಿಸು. ಎಷ್ಟರ ಮಟ್ಟಿಗೆ ಬರೆದಿದೆ ಅಂದರೆ, ಸುಳ್ಳು ಗುರು ಅಮೂಲ್ಯ ಜೀವನವನ್ನು ನಾಶ ಮಾಡುತ್ತಿದ್ದಾನೆ. ಅಂಥ ದುಷ್ಟನ ಮುಖವನ್ನು ನೋಡುವುದು ಕೂಡ ತಪ್ಪು. ಗಲ್ಗೊಟ್ಟ ಗುರುವ ಘಣೆ ಯೇ ಫಾಸಿ ದೇ ಅಡಾಯೆ ದವಾದಸ್ ತಿಲಕ್ ಬನಾಯೆ ಕರೆ ಜಂಪುರ್ ದೇ ಧಕಾಯೆ. ಹೇಳ್ತಾರೆ, ಈ ಗುರುಗಳು ನಕಲಿ ಗುರುಗಳು ಅಂತ್ಯದಲ್ಲಿ ಗಲ್ಲಿಗೇರಿಸ್ತಾರೆ, ಅಂದರೆ ನಮ್ಮನ್ನು ಸಿಲುಕಿಸ್ತಾರೆ ಮತ್ತು ತಲೆಯ ಮೇಲೆ ಅನೇಕ ಪ್ರಕಾರದ ಆಡಂಬರಗಳನ್ನು ಮಾಡಿ ಹೇಳ್ತಾರೆ, ನರಕದಲ್ಲಿ ನಿಮ್ಮನ್ನು ತಳ್ಳುತ್ತಾರೆ. झूठे गुरु का नाक ले फिर श्रवण और नैने सतगुरु बोले साक्ष ये दूर कर फोकट फैन. झूठे गुरु को झटक दे शिस्वामी को फूके या मैं दोष जरा नहीं शब्द कहा हम ಕೂಕೆ. ಈಗ ಪುಣ್ಯಾತ್ಮರೇ, ಇಲ್ಲಿ ಏನು ಹೇಳಿದ್ದಾರೆ ಗರೀಬ್ ದಾಸ್ ಸಾಹೇಬರು ಅಂದರೆ, ನಕಲಿ ಗುರುಗಳನ್ನು ಜಟಕ್ದೆ ಅಂದರೆ ಅವರನ್ನು ಬಿಟ್ಟುಬಿಡಿ. और शिष्य स्वामी को फूके. ಫೂಕ್ ಅಂದರೆ ಸುಡುವುದು, ಆದರೆ ಇಲ್ಲಿ ಸುಡಬೇಕೆಂಬ ಅರ್ಥದಲ್ಲಿ ಹೇಳಿದ್ದಲ್ಲ. ಈಗ ಇಲ್ಲಿ ಈ ರೀತಿ ಯಾಕೆಂದರೆ, ಗರೀಬ್ ದಾಸ್ ಸಾಹೇಬರು ಹರಿಯಾಣದ ರೂರಲ್ ಕ್ಷೇತ್ರದಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದವರಾಗಿದ್ದರು. ಹಾಗಾಗಿ ಇಲ್ಲಿ ತಮ್ಮ ಲೋಕಲ್ ಲ್ಯಾಂಗ್ವೇಜಿನ ಬಹಳಷ್ಟು ಪ್ರಯೋಗವನ್ನು ಮಾಡಿದರವರು. ಮತ್ತು ನಮ್ಮ ದೇಶಿ ಭಾಷೆಯಲ್ಲಿ ಯಾರಾದರೂ ಹೀಗೆ ಹೇಳಿದರೆ, ಆ ಮನುಷ್ಯ ಹಾಗಿದ್ದಾನೆ, ಅವನು ಹಾಗಿದ್ದಾನೆ, ಅಥವಾ ಆ ಪಶು ಆಗಿದೆ, ಆಗ ಹೇಳ್ತಾರೆ, ಸುಟ್ಟು ಬಿಡು ಅವನನ್ನು. ಅಂದರೆ ನಮಗೆ ಬೇಡ, ಹಾಳಾಗಿ ಹೋಗಲಿ, ಒಂದೇ ಬಾರಿಗೆ ಕುಕ್ಕಿಬಿಡು. ಸುಟ್ಟು ಬಿಡು ಅಂದರೆ ಬೆಂಕಿ ಇಡುವುದಲ್ಲ. ಎಲ್ಲಾದರೂ ಯಾರನ್ನಾದರೂ ಸುಟ್ಟು ಬಿಟ್ಟಿರ ಮತ್ತೆ? ಸುಟ್ಟು ಬಿಡು ಅಂದರೆ ಅವರನ್ನು ಬಿಟ್ಟುಬಿಡಿ. झूठे गुरु को झटक दे और शिस्वामी को फूके. ಹೇಗೆಂದರೆ, ಕೆಲವರು ಚತುರ ವ್ಯಕ್ತಿಗಳಿದ್ದಾರೆ, ಕೆಲವು ಸಂತರು ಕೆಲವರನ್ನು ಪ್ರೀಚರನ್ನಾಗಿ ಮಾಡಿದ್ದಾರೆ. ಯಾರೋ ಒಬ್ಬನನ್ನು ಭಂಗಿದಾಸನನ್ನಾಗಿ ಮಾಡಿದ್ದಾರೆ, ನಂತರ ಅವನನ್ನು ಚೌಧರಿಯನ್ನಾಗಿ ಮಾಡಿದರು. ಈಗ ಅವರು ಆ ಮುಗ್ಧಾತ್ಮಗಳನ್ನು ತನ್ನ ದಾರಿಗೆ ತರುತ್ತಾರೆ. ಉಳಿದ ಭಕ್ತರಂತೂ ಒಪ್ಪುತ್ತಾರೆ, ಆದರೆ ಆ ಚೌಧರಿಗಳಂತೂ ಆ ಸಂತರ ಖಾಸ ಶಿಷ್ಯರಾಗಿರ್ತಾರೆ, ಅವರು ಒಪ್ಪೋದಿಲ್ಲ. ಅನ್ಯರು ಒಪ್ಪಿದರೂ ಸಹ ಅವರು ಒಪ್ಪುವುದಿಲ್ಲ, ಮತ್ತು ಆ ಗುರುವು ಕೂಡ ಖಂಡಿತ ಒಪ್ಪುವುದಿಲ್ಲ. ಈಗ ಏನು ಹೇಳ್ತಾರೆ ಅಂದರೆ, ಅಂತಹ ಗುರುಗಳನ್ನು ಮತ್ತು ಶಿಷ್ಯರನ್ನು ಕುಕ್ಕಿಬಿಡು, ಅಂದರೆ ಅವರಲ್ಲಿಯೇ ಬಿದ್ದಿರಲಿ, ಕಿತ್ತೊಗೆಯಿರಿ, ಅಲ್ಲಿಯೇ ಬಿದ್ದಿರಲಿ ಅವರಷ್ಟಕ್ಕೆ. ಇಂಥವರನ್ನು ಎಂದಿಗೂ ಪಕ್ಕದಲ್ಲಿ ಇಟ್ಕೊಳ್ಬಾರ್ದು, ಬಿಟ್ಬಿಡಬೇಕು. ಈಗ ಏನು ಹೇಳ್ತಾರೆ ಪರಮಾತ್ಮ? चातुर प्राणी चोर है और मूड मुग्ध है ठोठे ये संतों के निकाम के इनको दे गड़ जोटे. ಈ ಚತುರ ವ್ಯಕ್ತಿಗಳು ಸಂತರಾಗಿ ಬಿಟ್ಟರು,
ಮತ್ತು ಇಲ್ಲಿ ಅಲ್ಲಿಯ ಮಾತುಗಳನ್ನು ಹೇಳಿ ಆ ಮುಗ್ಧ ಆತ್ಮಗಳನ್ನು ಸಿಲುಕಿಸಿದ್ದಾರೆ. ಮತ್ತು ಈಗ ಇಷ್ಟೆಲ್ಲ ಪ್ರಮಾಣಗಳನ್ನು ನೋಡಿಯೂ ಸಹ ಯಾರು ಆ ನಕಲಿ ಗುರುಗಳನ್ನು ಬಿಡುವುದಿಲ್ಲವೋ ಅವರು ನಿಜವಾಗಿಯೂ ಮೂಢರು. ಹೀಗಾಗಿ ಪರಮಾತ್ಮ ಗರೀಬ್ದಾಸ್ ಸಾಹೇಬರು ಹೇಳ್ತಾರೆ, ಆ ಚತುರ ವ್ಯಕ್ತಿಗಳಂತೂ ಕಳ್ಳರು, ಆ ನಕಲಿ ಸಂತರು. ಮತ್ತು ಯಾರು ಇಷ್ಟೆಲ್ಲ ಪ್ರಮಾಣಗಳನ್ನು ನೋಡಿಯೂ ಅವರ ಶಿಷ್ಯರು ಈ ಕಡೆ ಬರುವುದಿಲ್ಲವೋ ಅವರು ಮೂಢರು, ಮೂರ್ಖರು. ಅವರು ನಮ್ಮ ಕೆಲಸಕ್ಕೂ ಬಾರದವರು, ಅವರು ಅಲ್ಲೇ ಬಿದ್ದಿರಲಿ. झूठे गुरु को झटक दे शिस्वामी को फूके या मैं दोष जरा नहीं शब्द कहा हमको. ಅಂದ್ರೆ ಇದರಲ್ಲಿ ಯಾವ ಪಾಪವಿಲ್ಲ, ಅವರನ್ನು ಕಿತ್ತು ಹಾಕಿ. ಅಂದ್ರೆ ಅವರನ್ನು ಕುಕ್ಕಿ ಬಿಡು. ಒಂದು ಕಡೆ ಕುಕ್ಕಿ ಬಿಡು ಅಂದ್ರೆ ಬಿಟ್ಟು ಬಿಡು, ಅವರಿಂದ ದೂರವಾಗಬೇಕು. ಮತ್ತು ಇಂತಹ ನಕಲಿ ಗುರುಗಳನ್ನು ಚರಿಸಿದರೆ ಯಾವ ಪಾಪವೂ ತಾಗುವುದಿಲ್ಲ. ಶಬ್ದ ಕಹಾ हमको ಹೇಳ್ತಾರೆ, ಕೂಗಿ ಕೂಗಿ ಹೇಳ್ತಿದ್ದೇನೆ ನಾನು, ಇದು ಸತ್ಯವಾಗಿದೆ. ನಕಲಿ ಗುರುಗಳನ್ನು ತಕ್ಷಣವೇ ತ್ಯಜಿಸು. साध नदी और मेघ जल कहीं कहीं है मौजे निंदक पापी मारिए जिन घर दौड़े फौजे. ಈಗ ಪರಮಾತ್ಮ ಏನು ಹೇಳ್ತಾರೆ? ಪುಣ್ಯಾತ್ಮರೇ, ಆದರಣೀಯ ಧರ್ಮದಾಸ ಸಾಹೇಬರು ಕಬೀರ ಪರಮೇಶ್ವರರ ಸಮಕಾಲೀನರಾಗಿದ್ದರು. 600 ವರ್ಷಗಳ ಹಿಂದೆ ಪರಮೇಶ್ವರರು ಈ ಭೂಮಿಯ ಮೇಲೆ ಸದ್ಗುರುವಿನ ಭೂಮಿಕೆಯನ್ನು ನಿಭಾಯಿಸಲು ಬಂದಿದ್ದರು. ಆವಾಗ ಮೊದಲಂತೂ ಆ ಪ್ರಿಯ ಆತ್ಮನು ಅಜ್ಞಾನವನ್ನೇನು ಕೇಳಿಟ್ಟಿದ್ದನೋ ಅದರ ಆಧಾರದಿಂದಾಗಿ ಅವರು ಪರಮಾತ್ಮನ ಒಂದು ಮಾತನ್ನು ಕೇಳುತ್ತಿರಲಿಲ್ಲ. ಮತ್ತು ಕಾಲನ ವಕೀಲರಾಗಿರುತ್ತಿದ್ದರು. ನಂತರ ಪರಮಾತ್ಮನು ಅವರಿಗೆ ಈ ಅಮೂಲ್ಯವಾದ ಜ್ಞಾನವನ್ನು ಹೇಳಿದರು. ಈ ಅಮೂಲ್ಯವಾದ ಜ್ಞಾನವನ್ನು ಕೇಳಿದ ನಂತರ ಕಣ್ಣಾರೆ ನೋಡಿದರು ಪರಮಾತ್ಮನನ್ನು ಸತ್ಯಲೋಕದಲ್ಲಿ. ಮತ್ತು ಅದರ ನಂತರ ಪರಮೇಶ್ವರರಿಂದ ಅವರು ಏನನ್ನು ಬೇಡಿದರು? ಕಬೀರ ಪರಮೇಶ್ವರರು ಅವರಿಗೆ ಎಲ್ಲವನ್ನೂ ಹೇಳಿದರು, ಎಲ್ಲ ಜ್ಞಾನವನ್ನು ನೀಡಿದರು. ನೀವು ಕಾಲನ ಜಾಲದಲ್ಲಿದ್ದೀರಿ, ನೀವು ಮಾಡುತ್ತಿರುವ ಸಾಧನೆ ಶಾಸ್ತ್ರವಿಧಿಯನ್ನು ಬಿಟ್ಟುಬಿಡಿ, ಅದೆಲ್ಲ ಮನಸ್ಸೇಚ್ಛೆ ಆಚರಣೆಯಾಗಿದೆ. ಅದರ ನಂತರ ಆ ಪ್ರೀತಿಯ ಆತ್ಮನು ತನ್ನ ಪರಮಾತ್ಮನಲ್ಲಿ ಗುರುದೇವನಲ್ಲಿ ಏನನ್ನು ಬೇಡಿದ? भक्ति दान गुरु दीजियो देवन के देवाओ. भक्ति दान गुरु दीजियो देवन के देवाओ. जन्म पाया भूलो नहीं करहूँ पद सेवा हो. जन्म पाया भूलो नहीं करहूँ पद सेवा हो. भक्ति दान गुरु दीजियो देवन के देवा हो. भक्ति दान गुरु दीजियो देवन के देवा हो. जन्म पाया भूलो नहीं करहूँ पद सेवा हो. जन्म पाया भूलो नहीं करहूँ पद सेवा हो. तीर्थ व्रत मैं ना करूं ना देवल पूजाऊं. तीर्थ व्रत मैं ना करूं ना मंदिर पूजाऊं. मनसा वाचा कर्मणा मेरे और न दूजा हो. मनसा वाचा कर्मणा मेरे और न दूजा हो. भक्ति दान गुरु दीजियो देवन के देवाओ. जन्म पाया भूलो नहीं करहूँ पद सेवा हो. जन्म पाया भूलो नहीं करहूँ पद सेवा हो. भक्ति दान गुरु दीजियो देवन के देवाओ. जन्म पाया भूलूं नहीं करहूँ पद सेवा हो. जन्म पाया भूलूं नहीं करहूँ पद सेवा हो. अष्ट सिद्धि और नौ निधि बैकुंठ का वासाओ.
अष्ट सिद्धि और नौ निधि बैकुंठ का वसा हो। ये मैं तुमसे न मांग हूँ सब थोथरी आशा हो। ये मैं तुमसे न मांगता सब थोथरी आशा हो। भक्ति दान गुरु दीजियो देवन के देवाओ। भक्ति दान गुरु दीजियो देवन के देवाओ। जन्म पाया भूलूं नहीं करहूं पद सेवा हो। जन्म पाया भूलूं नहीं करहूं पद सेवा हो। भक्ति दान गुरु दीजियो देवन के देवा हो। भक्ति दान गुरु दीजियो देवन के देवाओ। जन्म पाया भूलूं नहीं करहूं पद सेवा हो। सुख संपत्ति परिवार धन और सुंदर नारी हो। सुख संपत्ति परिवार धन और सुंदर नारी हो। सपने में इच्छा ना करूं गुरु आने तुम्हारी हो। सपने में इच्छा नहीं करूं गुरु आने तुम्हारी हो। भक्ति दान गुरु दीजियो। भक्ति दान गुरु दीजियो देवन के देवाओ। जन्म पाया भूलूं नहीं करहूं पद सेवा हो। जन्म पाया भूलूं नहीं करहूं पद सेवा हो। भक्ति दान भक्ति दान गुरु दीजियो देवन के देवाओ। जन्म पाया भूलूं नहीं करहूं पद सेवा हो। धर्मदास की विनती समर्थ चित दीजो हो। धर्मदास की विनती समर्थ चित दीजो हो। आवन जावन निवार के अपना कर लीजो हो। ये आना जाना निवार के अपना कर लीजो हो। धर्मदास की बीनती समर्थ चित दीजो हो। धर्मदास की बीनती समर्थ चित दीजो हो। ये आना जाना निवार के अपना कर लीजो हो। आवन जावन निवार के अपना कर लीजो हो। भक्ति दान गुरु दीजियो देवन के देवाओ। भक्ति दान गुरु दीजियो देवन के देवाओ। जन्म पाया भूलूं नहीं करहूं पद सेवा हो। जन्म पाया भूलूं नहीं करहूं पद सेवा हो। ಈಗ ಧರ್ಮದಾಸರಿಗೆ ಜ್ಞಾನದ ಅರಿವಾದಾಗ ಪರಮಾತ್ಮನಲ್ಲಿ ಹೇಳಿದರು, ಹೇ ಭಗವಂತ, ನಿಮ್ಮ ಈ ದಾಸನಿಗೆ ಭಕ್ತಿಯ ದಾನವನ್ನು ನೀಡಿ ಮತ್ತು ಜೀವನ ಪರ್ಯಂತ ನಿಮ್ಮ ಈ ಮಾರ್ಗದಿಂದ ವಿಚಲಿತನಾಗಲಾರೆ. ಕೊನೆಯ ಉಸಿರಿನ ತನಕ ನಾನು ನಿಮ್ಮ ಈ ಸಾಧನೆ ಭಕ್ತಿ ಮಾರ್ಗದ ಅನುಸಾರವಾಗಿಯೇ ಈ ಪದ್ಧತಿಯ ಪೂಜೆಯನ್ನು ಮಾಡುತ್ತಲಿರುವೆ. ಹಾಗಾಗಿ ಹೇಳ್ತಾರೇನೆಂದ್ರೆ, ತೀರ್ಥ ವ್ರತ ನಾ ಕರು. ಮೊದಲು ಇವನು ತೀರ್ಥ ವ್ರತ ಮಾಡುತ್ತಿದ್ದ, ಅನ್ಯ ಉಪಾಸನೆಯನ್ನು ಮಾಡುತ್ತಿದ್ದ, ದೇವತೆಗಳ ಪೂಜೆಯನ್ನು ಮಾಡ್ತಿದ್ದ, ನಾವು ಮೊದಲು ಮಾಡ್ತಿದ್ದಂತೆ. ನಂತರ ಹೇಳ್ತಾರೆ ಪರಮಾತ್ಮ, तीर्थ व्रत में ना करो ना मंदिर पूजा हो और मनसा वाचा कर्मणा मन कर्म वचन से दाता मेरा और निदूजा हो आपके अतिरिक्त. ಅಂದ್ರೆ ಪ್ರತಿವ್ರತೆ ಪದವಿಯಲ್ಲಿದ್ದು ನಿಮ್ಮನ್ನು ಬಿಟ್ಟು ಬೇರೆ ಯಾರ ಮೊರೆಯೂ ಹೋಗುವುದಿಲ್ಲ. ಈಗ ನಿಜ ವಿಷಯದ ಅರಿವಾಯಿತು. अष्ट सिद्धि और नौ निधि बैकुंठ का वासा हो. ओए होए.
ಪುಣ್ಯಾತ್ಮರೇ, ಎಂಥೆಂಥ ಸಿದ್ಧಪುರುಷರಾಗಿ ಹೋಗಿದ್ದಾರೆ. ಅಂಬಾಲಾದ ಹತ್ತಿರ ಒಂದು ರಾಮ್ಥಲಿ ಎಂಬ ಸ್ಥಾನವಿದೆ. ಅಲ್ಲಿ ಶೀತಲ್ಪುರಿ ಎಂಬ ಸಂತನು ಇದ್ದನು. ತಪಸ್ವಿ, ಶಿವನ ಉಪಾಸಕ, ಇವರಲ್ಲಿ ಸಿದ್ಧಿಗಳು ಬಂದುಬಿಡುತ್ತವೆ. ಮತ್ತು ಇದೇ ರೀತಿ ಗಿರಿಪಂಥದಿಂದ ಇನ್ನೊಬ್ಬನು ಇದ್ದನು. ಅವನಲ್ಲೂ ಸಿದ್ಧಿಗಳು ಬಂದುಬಿಟ್ಟವು. ಅವನು ತಮೋಗುಣ ಶಂಕರನ ಉಪಾಸಕನಾಗಿದ್ದ. ಹೀಗೆ ಅವರು ಸಾಧಕರಂತೂ ಆಗಿದ್ದರು ಭಗವಂತನನ್ನು ಪಡೆಯಲು. ಆದರೆ ಕಾಲನು ಇವರಿಗೆ ಸಿಹಿ ಗುಳಿಗೆಯನ್ನು ಕೊಟ್ಟುಬಿಟ್ಟನು. ಆ ಎರಡನೇ ಸಂತನು ಏನಿದ್ದ, ಅವನು ಸಿಂಹದ ಮೇಲೆ ಸವಾರಿಯನ್ನು ಮಾಡಿ ಈ ಶೀತಲ್ಪುರಿ ಸಾಧುವನ್ನು ಕಾಣಲು ಬಂದನು. ಮತ್ತು ಶೀತಲ್ಪುರಿಯು ಬೆಳ್ಳಂಬೆಳಗ್ಗೆ ತನ್ನ ಆಶ್ರಮದ ಗೋಡೆಯ ಮೇಲೆ ಕುಳಿತು ಹಲ್ಲುಗಳನ್ನು ಉಜ್ಜುತ್ತಿದ್ದನು. ಕಡಿಮೆ ಎತ್ತರವಿದ್ದ ಗೋಡೆಯಾಗಿತ್ತು. 3-4 ಅಡಿಯದ್ದು, ಬಹಳ ಕಡಿಮೆ ಎತ್ತರದ್ದು. ಅವನು ಸಾಕಷ್ಟು ಹಸುಗಳನ್ನು ಸಾಕಿದ್ದನು. ಮೊದಲು ಹಸುಗಳನ್ನು ಸಾಕ್ತಿದ್ರು ಆಶ್ರಮಗಳಲ್ಲಿ. ಈಗ ಶೀತಲ್ಪುರಿಯು ತಿಳಿದುಕೊಂಡೇನೆಂದರೆ ಯಾರೋ ಸಂತನು ಸಿಂಹದ ಮೇಲೆ ಕುಳಿತು ಬರುತ್ತಾ ಇದ್ದಾನೆ ಮತ್ತು ಇಲ್ಲಿಯ ಶಿಷ್ಯರಿಗೆ ತನ್ನ ಶಕ್ತಿಯನ್ನು ತೋರಿಸಿ ನನ್ನನ್ನು ಫೇಲ್ ಮಾಡಲು ಬರುತ್ತಿದ್ದಾನೆ, ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುವನು ಇವನು. ಆಗ ಶೀತಲ್ಪುರಿಯು ತನ್ನ ಸಿದ್ಧಿಯಿಂದ ಆ ಗೋಡೆಗೆ ಹೇಳಿದನು, ಹೇ ಗೋಡೆಯೇ, ಸರಿಸುಮಾರು 50 ಅಡಿ ಮುಂದಕ್ಕೆ ಹೋಗು. ಅಲ್ಲಿ ಒಬ್ಬ ಸಾಧು ಬಂದಿದ್ದಾನೆ, ಅವನ ಸತ್ಕಾರ ಮಾಡು. 10 ಹೆಜ್ಜೆ ನೀನು ನಡಿ. ಆಗ ಗೋಡೆಯು 50 ಅಡಿ ಮುಂದಕ್ಕೆ ಸಾಗಿತು. ಆ ಗೋಡೆ ನಡೆಯಿತು. ಶೀತಲ್ಪುರಿ ಅದರ ಮೇಲೆ ಹಲ್ಲುಜ್ಜುತ್ತಾ ಕುಳಿತಿದ್ದನು. ಆ ಗೋಡೆ ನಡೆಯಿತು ಮುಂದಕ್ಕೆ ಮತ್ತು ಪೂರ್ತಿ ಹತ್ತಿರಕ್ಕೆ ಹೋದಾಗ ಹೇಳಿದನು, ಅರೇ ನಿಲ್ಲು ನಿಲ್ಲು, ಹೆದರಿಬಿಟ್ಟ, ಎಲ್ಲಾದರೂ ಸಿಂಹ ತಿಂದು ಬಿಡುವುದೆಂದು. ಗೋಡೆಯಂತೂ ನಿಂತುಬಿಡ್ತು. ಇಷ್ಟಾಗಿಯೂ ಇಬ್ಬರಿಗೂ ಸಮಾಧಾನ ಆಗಿಲ್ಲ. ನಾನಂತೂ ಸಿಂಹದ ಮೇಲೆ ಕುಳಿತು ಬಂದೆ, ಇವನು ಗೋಡೆಯನ್ನೇ ನಡೆಸಿಬಿಟ್ಟ. ಆಗ ಅವನು ಕೇಳಿದ, ನನ್ನ ಸಿಂಹವನ್ನು ಎಲ್ಲಿ ಕಟ್ಟಿ ಹಾಕಲಿ, ಎಲ್ಲಿ ಕಟ್ಟಲಿ ನನ್ನ ಸಿಂಹವನ್ನು? ಆ ಶೀತಲ್ಪುರಿ ಹೇಳಿದ, ಈ ಹಸುಗಳ ಮಧ್ಯೆ ಬಿಟ್ಟುಬಿಡು. ಅವನು ಸಿಂಹವನ್ನು ಹಸುಗಳ ಮಧ್ಯೆ ಬಿಟ್ಟನು. ಅದಂತೂ ಹೀಗೆ ಹೋಗಿ ನಿಂತು ಬಿಡ್ತು, ಕತ್ತೆ ನಿಲ್ಲುವಂತೆ. ಅದು ಹಸುಗಳನ್ನು ತಿನ್ನಲಿಲ್ಲ. ಈಗ ಪುಣ್ಯಾತ್ಮರೇ, ಇಂಥ ಸಿದ್ಧಿಯನ್ನು ತೋರಿಸಿಯೇ ಈ ಜನರು ದೇವರಾಗಿ ಬಿಟ್ಟರು. ಜನರೆಲ್ಲ ನೋಡಿ ಗುಣಗಾನ ಮಾಡಿದರು, ಸೋದರ ನೋಡು ಎಂಥ ಮಹಾಪುರುಷರಿವರೆಂದು. ಪರಮಾತ್ಮ ಹೇಳ್ತಾರೆ, ಇವರು ಸಿದ್ಧರಲ್ಲ, ಇವರಂತೂ ಕತ್ತೆ, ಮುಂದಿನ ಜನ್ಮದಲ್ಲಿ ನಾಯಿ ಆಗುವರು, ಕತ್ತೆ ಆಗುವರು. ಅವರು ಇಂಥ ವ್ಯರ್ಥ ಲೀಲೆಗಳನ್ನು ಮಾಡಿ ತಮ್ಮ ಜೀವನದಲ್ಲಿ ಕರ್ಮ ಹಾಳು ಮಾಡಿ ಹೋದರು. ಮತ್ತು ಯಾವಾಗ ಧರ್ಮದಾಸರಿಗೆ ಆ ಪ್ರೀತಿಯ ಆತ್ಮಕ್ಕೆ ಜ್ಞಾನವಾಯಿತೋ ಅವರು ಹೇಳ್ತಾರೆ, अष्ट सिद्धि और 9 निधि बैकुंठ का वासा हो। अष्ट सिद्धि और 9 निधि बैकुंठ का वासा हो। सो मैं तुमसे ना मांगता सब थोथरी आशा हो। सो मैं तुमसे न मांगता सब थोथरी आशा हो। ಈಗ ಸ್ವರ್ಗಕ್ಕೆ ಹೋದರೂ ವಾಪಸ್ ಬರಬೇಕು. ಹೇಳಿ, ಅಲ್ಲಿ ಏನು ಮಾಡಲಿ ಮಾಲೀಕ? सुख संपत्ति परिवार धन और सुंदर नारी हो। सपने में इच्छा नहीं करूं गुरु आण तुम्हारी हो। ಅಂದರೆ ಹೇ ಪ್ರಭು, ನಿಮ್ಮ ಮೇಲೆ ಆಣೆ, ಈ ರೀತಿಯ ಯಾವುದೇ ಇಚ್ಛೆಗಳನ್ನು ನಿಮ್ಮ ಮುಂದೆ ಇಡುವುದಿಲ್ಲ. ನನಗಂತೂ ಪರಮಾತ್ಮನನ್ನು ಪಡೆಯುವ ಆಸೆ ಇದೆ ಮಾಲೀಕ. ಸತ್ಯಲೋಕಕ್ಕೆ ಬರುವ ಆಸೆ ಇದೆ, ನಿಮ್ಮ ಸತ್ಯಲೋಕಕ್ಕೆ. ಅಳುತ್ತಲೇ ಹೇಳುತ್ತಿದ್ದಾರೇನೆಂದರೆ, ಹೇ ಪರಮಾತ್ಮ, ಗಮನವಿಟ್ಟು ಕೇಳಿ ನನ್ನ ವಿನಂತಿಯನ್ನು. धर्मदास की विनती समर्थ चित दीजो हो। ಹೇ ಸಮರ್ಥ ಪರಮಾತ್ಮ, ಈ ಧರ್ಮದಾಸನ ಪ್ರಾರ್ಥನೆಯನ್ನು ಗಮನವಿಟ್ಟು ಕೇಳಿ ನನ್ನ ಭಗವಂತ. ಮತ್ತು आना जाना न्यवार के अपना कर लीजो हो। ಈ ಜನ್ಮ ಮರಣದಿಂದ ಅಂದರೆ ಈ ಬಾವಿಯಿಂದ ತೆಗೆದು, ಹೇ ಭಗವಂತ, ತಮ್ಮವನನ್ನಾಗಿಸಿಕೊಳ್ಳಿ, ನನ್ನನ್ನು ತಮ್ಮವನನ್ನಾಗಿ ಮಾಡಿಕೊಳ್ಳಿ ನನ್ನ ಮಾಲೀಕ. धर्मदास की विनती समर्थ चित दीजो हो। आवण जावण न्यवार के ಅಂದರೆ ಜನನ ಮರಣವನ್ನು ನಾಶ ಮಾಡಿಬಿಟ್ಟು अपना कर लीजो हो। भक्ति दान गुरु दीजियो देवन के देवा हो। भक्ति दान गुरु दीजियो देवन के देवा हो। जन्म पाया भूलो नहीं कर हो पद सेवा हो। जन्म पाया भूलो नहीं कर हो पद सेवा हो।
ಪುಣ್ಯಾತ್ಮರೇ, मन तू चल रे सुके सागर जा सब सिंधूरत नागर, कोटि जन्म तन भरमत हो गए कुछ ना हाथ लग्या रे, कुकर सुकर खरबया बोरे कौआ हंस बुगारे। कोटि जन्म तू राजा के न्या मिटी न मन की आशा, और भिक्षुकों का दर दर घूम लिया मिला न निर्गुण रासा। इंद्र कुबेर ईश की पदवी ओहो, और ब्रह्मा वरुण धर्मराया विष्णुनाथ के लोक को जाकर तू फिर भी वापस आया। ಪರಮಾತ್ಮ ಹೇಳಿದ್ದಾರೆ, ये चतुर्भुजी भगवान कहावे ब्रह्मा विष्णु महेश, और ये भी हरहट डोर बंधे सब आवे, ये अरहट का कुआ लोई या गढ़ बंध्या है सब कोई। ಎಲ್ಲಿಯವರೆಗೆ ಸದ್ಗುರು ಸಿಗುವುದಿಲ್ಲವೋ ಈ ಪ್ರಪಂಚದಲ್ಲಿ ಅರ್ಥವಿಲ್ಲದ ನಮ್ಮ ಡಿಮಾಂಡ್ಸ್ಗಳೇನಿವೆ, ಇದಾಗಬೇಕು ಅದಾಗಬೇಕು ಎಂಬುದು, ಆವಾಗ ನಮ್ಮಲ್ಲಿ ಪರಮಾತ್ಮನ ಬಯಕೆ ಬಹಳ ಕಡಿಮೆ ಇರುತ್ತದೆ. ಸದ್ಗುರುವಿನಿಂದಲೇ ಆ ಅರ್ಥ ಇಲ್ಲದ ವ್ಯರ್ಥ ಇಚ್ಛೆಗಳೆಲ್ಲ ಸಮಾಪ್ತಿಯಾಗುತ್ತವೆ. ये अरहट का कुआ लोई या गढ़ बंध्या है सब कोई, कीड़ी कुंजर और अवतारा हरहट डोर बंधे कई बारा। ಹರಹಟ್ ಡೋರ್ ಅಂದ್ರೆ ಜನ್ಮ ಮರಣದ ಚಕ್ರ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.